ಕುಸುಮಿತ ಧ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಮಾತರಂ ವಂದೇ ಮಾತರಂ ಮಾತರಂ ವಂದೇ ಮಾತರಂ ಮಾತರಂ ವಂದೇ ಮಾತರಂ ಮಾತರಂ ಸರ್ವಜನಾಮೃತ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಎಲ್ಲಿ ಮನಗಳು ಕಿರದೋ ಎಲ್ಲಿ ತಲೆ ಬಾಗಿರದೋ ಎಲ್ಲಿ ತಿಳುವಿಗೆ ತೊಡಕೋ ತೋರದಿರುವುದಲ್ಲಿ ಎಲ್ಲಿ ಮನಗಳು ಕಿರದೋ ಎಲ್ಲಿ ತಲೆ ಬಾಗಿರದೋ ಎಲ್ಲಿ ತಿಳುವಿಗೆ ತೊಡಕೋ ತೋರದಿರುವುದಲ್ಲಿ ಸತ್ಯದಾಳದಿಂದಲ್ಲಿ ನದಿಯು ಹೊಮ್ಮುವುದೋ ದಣಿವರಿಯದ ಶ್ರಮವೋ ಪರಿಪೂರ್ಣವಾಗುವುದೋ ಎಲ್ಲಿ ಕೀಳಡಿಮೆಗಳು ನಮ್ಮ ನೊಡೆದೆಲ್ಲವೋ ಸ್ವಾಭಿಮಾನ ಸಗ್ಗದಲ್ಲಿ ನಾಡೆಚ್ಚರಾಗಲಿ ನಾಡೆಚ್ಚರಾಗಲಿ ಇಲ್ಲಿ ತಿಳಿಸಿರುವ ಹಾಗೆ ಸಮಾಜ ಪರಿವರ್ತನೆಯಾದಾಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತದೆ ಹಾಗೂ ಯಾರೋ ಅದು Right about turn. Quick march. Huh? Left, right, left, right, left, right, left, right, left, right, left, right, left, right. ಹಾ ಬನ್ನಿ ಎಲ್ರು. ಯಾರೋ ಅದು ಗೊತ್ತಿಲ್ಲಪ್ಪ. ಕೊಡ್ತೀನಿ. ನಾನು ಆಡ್ಬೇಕು. ರೆಡಿ 1 2 3 ಅಯ್ಯಪ್ಪ ಯಾರೇ ಅದು ಗೊತ್ತಿಲ್ಲಮ್ಮ. ನಮಸ್ಕಾರ ಸರ್. ಮಾದೇವಿ ನಿಮ್ ಹುಡುಗಿನ ಅಡ್ಮಿಟ್ ಮಾಡ್ಕೋತೀನಿ. ನಾಳೆ ಕ್ಲಾಸಿಗೆ ಕಳಿಸಿ. ಆಯ್ತು ಬರ್ತೀನಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ನಿಮ್ ಹುಡುಗ ಫೇಲ್ ಆಗಿದ್ದಾನಲ್ರಿ? ಅವನಿಗೆ ಮನೇಲಿ ಬರೀ ಕೆಲಸನೇ ಕೊಡ್ತೀರಂತೆ, ಓದಕ್ ಟೈಮೇ ಕೊಡಲ್ಲ ಅಂತ ಕೇಳಿದೆ. ಇವನ್ ಕ್ಲಾಸ್ ಟೀಚರ್ ಸಂಗಮೇಶ್ವರ್ ಅಂತ ಕಾಣುತ್ತೆ. ಹೋಗಿ ಹೋಗಿ ಅವ್ರು ನೋಡಿ ಹೋಗಿ. ಆಯ್ತು ಸರ್. ಸರ್ ಈ ಫೈಲ್ ಎಲ್ಲಿ ಇಡ್ಲಿ?
ನನ್ ತಲೆ ಮೇಲೆ ಇಡು. ಇಡ ಇಲ್ಲಾದ್ರೂ ಒಂದ್ ಕಡೆ. ಇದೇನಾ ಮಗು? ಎಲ್ಲಿ ಕೊಡಿ ಅಪ್ಲಿಕೇಶನ್. ಅಲ್ಲ ಸರ್, ಇದು ಅವ್ರದ್ದು. ಬಾಮ್ಮ. ಮತ್ತೆ ನೀವ್ಯಾಕೆ ಬಂದಿದ್ದೀರಾ? ಸರ್, ಅದು ನಾನ್ ಸೇರ್ಕೋಬೇಕಾಗಿತ್ತು. ಏನು, ನೀವು ಸೇರ್ಕೋಬೇಕಿತ್ತ? ಚೆನ್ನಾಗಿದೆ. ಯಾವ ಕ್ಲಾಸ್ಗೆ? ಸರ್, ನಾನ್ ಭಾರತಿ ಅಂತ. ತಗೊಳ್ಳಿ. ಓ, ಭಾರತಿನಾ? ಸಾರಿ, ಈ ಡ್ರೆಸ್ ನಲ್ಲಿ ನೀವು ಗುರ್ತೇ ಸಿಗ್ಲಿಲ್ಲ. ಅಲ್ದೆ ಅವತ್ತು ಸೀರೆ ಉಟ್ಕೊಂಡ್ ಬಂದಿದ್ರಲ್ಲ. ಬಸ್ಸು, ಇವ್ರನ್ನ ಸ್ಟಾಫ್ ರೂಮಿಗೆ ಕರ್ಕೊಂಡು ಹೋಗು. ಎಲ್ರು ಪರಿಚಯ ಮಾಡ್ಕೊಳ್ಳಿ. ನಾನು ಆಮೇಲೆ ಕರಿತೀನಿ. ನೆಕ್ಸ್ಟ್. ನಾನು ನಿನ್ನೆ ನಿಮ್ಗೆಲ್ಲ ಎಲ್ರಿಗೂ ಒಂದೊಂದು ಪ್ರಾಣಿ ಮೇಲೆ ಪ್ರಬಂಧ ಬರ್ಕೊಂಬನ್ನಿ ಅಂತ ಹೇಳಿದ್ದೆ. ಯಾರ್ಯಾರು ಯಾವ ಪ್ರಾಣಿ ಮೇಲೆ ಪ್ರಬಂಧ ಬರಿಬೇಕು ಅಂತಾನು ಹೇಳಿದ್ದೆ. ಬರ್ಕೊಂಡ್ ಬಂದಿದ್ದೀರಾ? ಸೋಮಾರಿಗಳು. ಗೊತ್ತು ನನಗೆ. ಒಬ್ಬೊಬ್ಬರನ್ನ ಕುರ್ಚಿ ಕೂಡಿಸ್ಬಿಡ್ತೇನೆ ಈಗ. ಏಯ್ ಕಿಶೋರ, ಎದ್ದು ನಿಂತ್ಕೊ ನೀನು. ಏನೋ ಅದು ಕೈಗೆ ಬ್ಯಾಂಡೇಜು? ಏನು ಇಲ್ಲ ಸರ್. ಪ್ರಬಂಧ ಬರೆಯೋ ಅಂತಂದ್ರೆ ಬಾಕ್ಸಿಂಗ್ ಆಡಕ್ ಹೋಗಿದ್ದೆ ನೀನು? ಇಲ್ಲ ಸರ್, ಇವನ್ ಕತ್ತೆ ಮೇಲೆ ತಾನೇ ಪ್ರಬಂಧ ಬರೆಯಕ್ ಕೇಳಿದ್ದು. ಹೌದು. ಅದನ್ನೇ ಮಾಡಕ್ ಹೋದೆ ಸರ್. ನಮ್ಮನೆ ಪಕ್ಕದಲ್ಲಿ ಒಂದ್ ದೋಬಿ ಮನೆ ಇದೆ, ಅವನ್ದೊಂದ್ ಕತ್ತೆ ಇದೆ. ಸರಿ, ಕತ್ತೆ ಹತ್ತಿರದಲ್ಲೇ ಸಿಕ್ತಲ್ಲ ಅಂತ ಒಂದ್ ಪೆನ್ ತಗೊಂಡು ಬರೆಯಕ್ ಹೋದೆ ಸರ್. ಕತ್ತೆ ಜಾಡ್ಸ್ ಓದ್ಬಿಡ್ತು ಸರ್. ಅದಕ್ಕೆ ಇವಾಗಿತ್ತು ಸರ್. ಬಡ್ಡಿ ಮಗಂದು ನಿಮ್ಗೆ ಹಿಂಗೆ ಆಗ್ಬೇಕು. ಕತ್ತೆ ಮೇಲೆ ಪ್ರಬಂಧ ಬರ್ಕೊಂಡ್ ಬಾರೋ ಅಂತಂದ್ರೆ ಕತ್ತೆ ಮೇಲೆನೇ ಬರೆಯಕ್ ಹೋಗಿದ್ನಂತೆ. ನಿಂದ ಯಾವ ಪ್ರಾಣಿ ಮೇಲೆ? ನಾಯಿ ಮೇಲೆ ಸರ್. ಕೊಡು. ನಾಯಿ ಮೇಲೆ ಪ್ರಬಂಧ ಬರೆಯಕ್ ಹೋಗಿ ನೀನು ಕಚ್ಚಿಸ್ಕೊಂಡ್ ಬಂದಿಲ್ಲ ತಾನೆ? ಇಲ್ಲ ಸರ್, ನಾಯಿ ಮೇಲೆ ಪ್ರಬಂಧ ಬರ್ಕೊಂಡ್ ಬಂದಿದ್ದೀನಿ. ಚೆನ್ನಾಗಿದೆ. ನಿಂದು? ನಂದು ನಾಯಿ ಮೇಲೆ ಸರ್. ಅರೆ, ಏನು ಇಬ್ರು ಪ್ರಬಂಧಗಳು ಒಂದೇ ತರ ಕಾಣ್ತಾ ಇವೆಲ್ಲ? ಕಾಪಿ ಮಾಡಿದೀರಾ? ಇಲ್ಲ ಸರ್, ಇಬ್ರು ಬೇರೆ ಬೇರೆನೆ ಕುತ್ಕೊಂಡ್ ಬರ್ಕೊಂಡ್ ಬಂದಿರೋದು. ಮತ್ತೆ ಪ್ರಬಂಧಗಳು ಒಂದೇ ತರ ಕಾಣ್ತಾ ಇವೆ? ಇಲ್ಲ ಸರ್, ನಾವಿಬ್ರು ಬರ್ದಿರೋದು ಬೇರೆ ಬೇರೆನೆ ಸರ್. ಆದ್ರೆ ನಾವಿಬ್ರು ಬರ್ದಿರೋದು ಒಂದೇ ನಾಯಿ ಮೇಲೆ ಸರ್. ಅದಕ್ಕೆ ಪ್ರಬಂಧ ಒಂದೇ ತರ ಇದೆ ಸರ್. ಸರಿ ಸರಿ, ನಗ್ತೀರಷ್ಟೇ. ತಗೊಳ್ಳಿ. ನಿಂದೆಲ್ಲಿ? ನೋಡಿ, ನೀವು ಪ್ರಬಂಧ ಅಂತ ಬರೆಯೋದ್ರ ಬದಲಿಗೆ ಪ್ರಬಂಧ ಅಂತ ಬರೀತೀರಿ. ಹ್ಯಾಕ್ ಬರೀಬೇಕು ಗೊತ್ತಾ? ತೋರಿಸ್ತೀನಿ ರೀ. ನೋಡಿ, ಇಲ್ಲಿದೆಯಲ್ಲ, ಇದು ಪ್ರಬಂಧ ಅಂತ ಬರೀತೀರಿ. ಅದರ ಬದಲಿಗೆ ಪ್ರಬಂಧ ಅಂತ ಬರಿಬೇಕು. ಎಲ್ಲಿ? ಒಂದ್ಸಲ ಹೇಳಿ ನೋಡೋಣ. ಛೆ, ಅದು ಮಹಾಪ್ರಾಣ. ಒತ್ತಿ ಧ ಥ ಅನ್ನಬೇಕು. ಹಾಳಾಗ್ ಹೋಯ್ತು. ಮಹಾಪ್ರಾಣ ಅನ್ನೋದು ಸತ್ ಹೋಯ್ತು. ಟಿವಿ ಬಹಳ ನೋಡ್ತೀರಿ ಅಂತ ಕಾಣಿಸುತ್ತೆ. ಹರ್ಷಿತಾ, ಏನದು ನೀನ್ ತಿಂತಾ ಇರೋದು? ಅವಳು ಹಾಗೆ ಸರ್, ಟೇಬಲ್ ಏನಾದ್ರು ತಿಂಡಿ ಇಟ್ಕೊಂಡ್ ಬಂದಿರ್ತಾಳೆ, ಇಲ್ಲಿ ಕ್ಲಾಸ್ ಅಲ್ಲಿ ಕುತ್ಕೊಂಡ್ ತಿಂತಾ ಇರ್ತಾಳೆ. ಈಗೇನ್ ತಿಂತಾ ಇದೀಯಾ? ಹಪ್ಳ ಸರ್. ಅಯ್ಯೋ, ಮತ್ತದೇ ತಪ್ಪು. ಅದು ಹಪ್ಳ ಅಲ್ಲ ಕಣೆ, ಹಪ್ಳ. ಹಪ್ಳ ಅನ್ನಬೇಕು. ಅಲ್ಲ, ಹ ಹ ಅನ್ನಬೇಕು. ಎಲ್ಲಿ ಹೇಳು ನೋಡೋಣ. ಹಪ್ಳ. ಅಯ್ಯೋ, ಮತ್ತದೇ ತಪ್ಪು. ಅದನ್ನೇ ಸ್ವಲ್ಪ ಒತ್ತಿ ಹೇಳು. ಒತ್ತಿದ್ರೆ ಜೋಬಲ್ಲಿ ಪುಡಿ ಪುಡಿ ಆಗ್ಬಿಡುತ್ತೆ ಸರ್. ಇಂಟರ್ವ್ಯೂನಲ್ಲಿ ಹೆಡ್ ಮಾಸ್ಟರ್ ಇದ್ರು, ಆದ್ರೆ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಹೌದು, ಅವ್ರಿಗೆ ಸ್ವಲ್ಪ ಮರು ಜಾಸ್ತಿ. ದರಿದ್ರ ಮಕ್ಕಳು ತಲೆ ತಿಂತಾವೆ. ಇಂಥ ಮಕ್ಕಳಿಗೆ ಪಾಠ ಹೇಳ್ಬೇಕಲ್ಲ, ನನ್ ಕರ್ಮ. ಸರ್, ಇವರು ಭಾರತಿ ಅಂತ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸದಾಗಿ ಅಪಾಯಿಂಟ್ ಆಗಿದ್ದಾರೆ. ಗೊತ್ತು ರೀ, ಇಂಟರ್ವ್ಯೂಗೆ ಬಂದ್ ಹೋಗಿದ್ರು, ನಾನು ಇದ್ದೆ. ಭಾರತಿ ಅವರೇ, ನಿಮ್ಗೆ ಎಂಎನಲ್ಲಿ ರ್ಯಾಂಕ್ ಬಂದಿರಬಹುದಲ್ವಾ? ನಿಮ್ ಫೋಟೋನ ಪೇಪರ್ ನೋಡಿದ್ ನೆನ್ಪು. ಸೆಕೆಂಡ್ ರ್ಯಾಂಕ್ ರೀ. BA ನಲ್ಲಿ ಏನ್ ಸಬ್ಜೆಕ್ಟ್? ಇಲ್ಲ, ನಾನ್ ಮಾಡಿದ್ದು BSc ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್. ಹೌದಾ? ಅದೇ ಬದಲಾಯಿಸ್ಬಿಟ್ರಿ? ಏನೋ ಹೀಗೆ. ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ವಲ್ಪ ಆಸಕ್ತಿ ಇತ್ತು. MA ಮಾಡಿದೀರಾ? ರ್ಯಾಂಕ್ ಸ್ಟೂಡೆಂಟ್ ಬೇರೆ. ಮತ್ತೇನಿದು ಲೆಕ್ಚರರ್ ಪೋಸ್ಟ್ ಹೋಗೋದ್ ಬಿಟ್ಟು ಪ್ರೈಮರಿ ಶಾಲೆಗೆ ಬಂದಿದ್ದೀರಾ? ಸುಮ್ನೆ ಒಂದಷ್ಟು ದಿನ ಬೇರೆ ಕೆಲಸ ಸಿಗೋವರೆಗೆ ಮನೆಯಲ್ಲಿ ಕೂತು ಏನ್ ಮಾಡ್ಬೇಕು ಅಂತ ಬಂದಿರ್ಬೇಕು. ಅದು ಅಲ್ದೆ ಇವರು ನಮ್ ಸೆಕ್ರೆಟರಿ ಅವರ ರಿಲೇಟಿವ್, ಗೊತ್ತಿಲ್ವಾ ನಿಮ್ಗೆ? ಇಲ್ಲ ಇಲ್ಲ,
ನನಗೆ ಯಾವ ರಿಲೇಟಿವ್ ಇಲ್ಲ. ಅದು ಅಲ್ಲದೆ ಕೆಸಿ ಕಾಲೇಜಲ್ಲಿ ನಂಗೆ ಲೆಕ್ಚರರ್ ಪೋಸ್ಟ್ ಆಫರ್ ಮಾಡಿದ್ರು. ನಾನೇ ಹೋಗ್ಲಿಲ್ಲ. ಯಾಕೆ? ನಂಗೆ ಪ್ರೈಮರಿ ಸ್ಕೂಲ್ ಟೀಚರ್ ಕೆಲ್ಸನೇ ತುಂಬಾ ಇಷ್ಟ. ಇನ್ನು ಹುಡುಗಾಟದ ವಯಸ್ಸು, ಸ್ವಲ್ಪ ದಿವಸ ಮಕ್ಕಳ ಜೊತೆ ಹೇಗಿದ ಮೇಲೆ ಇಷ್ಟಾರೆ ಕಷ್ಟ ಆಗುತ್ತೆ. ಬನ್ನಿ, ಹೆಡ್ ಮಾಸ್ಟರ್ ಹೇಳಿದ್ದಾರೆ ಯಾವ್ದಾದ್ರು ಕ್ಲಾಸಿಗೆ ಕಳಿಸ್ಬೇಕು ಅಂತ. ಸರಿ ಸರ್. ಭಾರತಿ ಅವರೇ, ನಾನು ಇಲ್ಲಿ ಸೀನಿಯರು, ನನ್ ಮಾತು ಕೇಳಿ, ಅನುಭವದಿಂದ ಹೇಳ್ತಾ ಇದ್ದೀನಿ. ಮಕ್ಕಳನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು ಅಂತಂದ್ರೆ ಮೊದಲನೇ ದಿವಸದಿಂದಲೇ ಸ್ಟ್ರಿಕ್ಟ್ ಆಗಿರ್ಬೇಕು. ಬನ್ನಿ, ನನ್ ಜೊತೆ ಬನ್ನಿ. ಇವತ್ತು ಯಾವ ವಾರ? ಬುಧವಾರ. ಬುಧವಾರ ಅಂತಂದ್ರೆ ಹಾ, ಇದನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ. ಇದೊಂದು ಭದ್ರವಾಗಿ ನಿಮ್ ಜೊತೆ ಇದ್ದು ಬಿಟ್ರೆ ಎಲ್ಲ ಮಕ್ಕಳು ಸುಮ್ನೆ ಮಾತು ಕೇಳ್ತಾವೆ. ಬನ್ನಿ, 7ನೇ ತರಗತಿಗೆ ನಿಮ್ ಪರಿಚಯ ಮಾಡಿಸ್ತೇನೆ. ಬನ್ನಿ. ಮೊದಲನೇ ದಿನನೇ ಅವ್ರನ್ನ ಆ ಕ್ಲಾಸಿಗೆ ಕಳಿಸ್ಬಾರ್ದಾಗಿತ್ತು. ಹೌದು ರೀ, ಬಲೇ ತುಂಟು ಮಕ್ಕಳು. ಇವ್ರು ನೋಡಿದ್ರೆ ಹೊಸಬ್ರು, ಅದೇನ್ ಗುಳೈಕಂತಾರೋ ಏನೋ. ಬನ್ನಿ ಬನ್ನಿ. ನಮಸ್ಕಾರ ಗುರುಗೋವಿಂದ. ನಮಸ್ಕಾರ. ನಂದು ಕಾಫಿ ಆಯ್ತು, ನಿಮ್ದು ಆಯ್ತಾ ಗುರುಗೋವಿಂದ? ಆಯ್ತಯ್ಯ. ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಗುರುಗೋವಿಂದ? ಓ, ಮುಂದೆ ಹೇಳಯ್ಯ. ಮತ್ತೆ ಚನ್ನಬಸಪ್ಪನವ್ರು ಬಂದಿದ್ದಾರೆ ಗುರುಗೋವಿಂದ. ಏನು? ಚನ್ನಬಸಪ್ಪನವ್ರು ಬಂದಿದ್ದಾರೆ. ನಿನ್ನ ಚನ್ನಬಸಪ್ಪನವ್ರು ಬಂದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟೊತ್ತು ತಗೋತೇನೆ ನೀನು? ಭಾರತಿ ಅವರೇ ನೋಡಿ, ಅದೇ ಕ್ಲಾಸು, ಹೋಗಿ. ಅಲ್ಲ ಸರ್, ಒಂದ್ಸತಿ ಬಂದ್ ಪರಿಚಯ ಮಾಡ್ಕೊಟ್ಟಿದ್ರೆ. ಏನ್ರಿ ಮಾತಾಡ್ತಿದ್ದೀರಿ ನೀವು? ಚನ್ನಬಸಪ್ಪನವ್ರು ಬಂದಿದ್ದಾರ್ರಿ, ಅರ್ಜೆಂಟ್ ಹೋಗ್ಬೇಕು ನಾನು. ನೋಡಿ, ಸ್ಟ್ರಿಕ್ಟ್ ಆಗಿರಿ, ಅಷ್ಟೇ ಸಾಕು. ಕೋಲ್ ತಂದಿದ್ರಿ ತಾನೆ, ಮತ್ತಿನ್ನೇನು? ಹೋಗಿ ನೋಡಿ, ಅದೇ ಕ್ಲಾಸು. ಆಮೇಲೆ ನೋಡ್ತೀನಿ ನಿಮ್ಮನ್ನ. ಮಕ್ಳೇ, ನನ್ನ ಹೆಸರು ನಮ್ ತಂದೆ ಹೆಸರು ನಾನು ಓದಿದ್ದು ತಾಯಿ ಹೆಸರು ಮಾಲತಿ, ಮನೆ ನಂಬರು 356, ಸೆಕೆಂಡ್ ಕ್ಲಾಸ್, ನೇತಾಜಿ ನಗರ. ಕಾಲೇಜ್ ಓದಿದ್ದು ಮಂಡ್ಯದಲ್ಲಿ, ಎಂಎ ಓದಿದ್ದು ಮೈಸೂರಲ್ಲಿ. ಹವ್ಯಾಸ ಸಾಹಿತ್ಯ, ಸಂಗೀತ, ನೋಡಿ, ಮಕ್ಕಳನ್ನ ಲೂಸ್ ಬಿಡಬಾರ್ದು. ಮೊದಲನೇ ದಿವಸದಿಂದಲೇ ಸ್ಟ್ರಿಕ್ಟ್ ಆಗಿರ್ಬೇಕು, ಗೊತ್ತಾಯ್ತಾ? ಸೈಲೆನ್ಸ್. ನೋಡಿ, ನಾನು ಬಹಳ ಸ್ಟ್ರಿಕ್ಟು. ಹೌದಾ ಮಿಸ್? ಮೊದಲನೇ ದಿನಾನೇ ತುಂಬಾ ಸ್ಟ್ರಿಕ್ಟು, ತಿಳಿತಾ? ಸೈಲೆನ್ಸ್. ನಾನೀಗ ಪಾಠ ಶುರು ಮಾಡ್ತೀನಿ. ನೋಟ್ಸು ಸರಿ ಬಿಡಿ. ಧ್ವನಿ ಏನದು? ಧ್ವನಿ ಅಂದ್ರೆ ಸದ್ದು ಮಿಸ್. ಸೈಲೆನ್ಸ್. ನಾನು ತುಂಬಾ ಸ್ಟ್ರಿಕ್ಟು, ಫಸ್ಟ್ ಡೇ ಇಂದಲೇ ಸ್ಟ್ರಿಕ್ಟು. ನಾವು ನಮ್ಮ ಸುತ್ತಮುತ್ತ
ಅನೇಕ ಧ್ವನಿಗಳನ್ನು ಕೇಳುತ್ತೇವೆ. ಅವುಗಳಲ್ಲಿ ವಾಹನಗಳ ಸದ್ದು, ಕಾರ್ಖಾನೆಗಳ ಸೈರನ್ನು, ಲೌಡ್ ಸ್ಪೀಕರ್ ಸದ್ದು, ಮಾರ್ಕೆಟಿನ ಸದ್ದು, ಹಕ್ಕಿಗಳ ಚಿಲಿಪಿಲಿ, ಸಂಗೀತ, ಸದ್ದುಗಳಲ್ಲಿ 2 ವಿಧ: ಕೇಳಲು ಇಂಪಾದ ಸದ್ದು ಮತ್ತು ಕೇಳಲು ಕರ್ಕಶವಾದ ಸದ್ದು. ಸೈಲೆನ್ಸ್. ನೀವೀಗ ಮಾಡ್ತಾ ಇರೋದು ಕರ್ಕಶ ಶಬ್ದ. ಇಂಪಾದ ಶಬ್ದ ಎಂದರೆ ಮೆತ್ತಿಗೋಗ್ರು, ನೋಡ್ಬೇಡಿ. ಎಲ್ಲಿ ಅವಳು? ಕರೆದಿದ್ದೀನಿ, ಬರ್ತಾಳೆ. ಬಾರೆ ಊಟಕ್ಕೆ. ಬಂದ್ಲು ನೋಡು. ಸುಮ್ಮನೆ ನನಗ್ ಚಪಾತಿ ಬೇಡ, ಸ್ವಲ್ಪ ಅನ್ನ ಮಾತ್ರ ಸಾಕು. ನನಗ್ ಸ್ಕೂಲಲ್ಲಿ ಹೀಗಾಯ್ತಲ್ಲ ಅಂತ ನಾನು ಅಳ್ತಾ ಇದ್ರೆ ನೀವಿಬ್ರು ನಗ್ತಾ ಇದ್ದೀರಾ ಅಲ್ವೇ ಸುಂದರಿ? ನೀನ್ ಈ ಕೆಲ್ಸಕ್ಕೆ ಹೋಗು ಅಂತ ಹೇಳಿದವ್ರು ಯಾರು? ನಾವ? ಎಷ್ಟೇ ಹೇಳಿದ್ರು ನೀನೇ ಇಲ್ಲ ಇಲ್ಲ ನಾನ್ ಟೀಚರ್ ಕೆಲ್ಸಕ್ಕೆ ಹೋಗೋದು ಅಂತ ಹೇಳಿ ಹಠ ಮಾಡ್ಕೊಂಡು ಹೋಗಿದೀಯ. ಮೊದಲನೇ ದಿವಸನೇ ಫಸ್ಟ್ ಬಾಲ್ಗೆ ಕ್ಲೀನ್ ಬೋಲ್ಡ್ ಆಗಿ ಬಂದಿದೀಯ. ಇಲ್ಲಿ ನಮ್ ಮೇಲೆ ಜೋರ್ ಮಾಡ್ತಾ ಇದೀಯ. ಮೊದಲನೇ ದಿನ ಹಾಗೆ ಕಣೆ ಆಗೋದು. ಮಕ್ಕಳು ಸ್ವಲ್ಪ ಹೆಚ್ಚು ಗಲಾಟೆ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ. ಟೆಲಿಫೋನ್ ಬಿಲ್ ಕಟ್ಟಿದ್ರ? ಇಲ್ಲ ರೀ, ಇವತ್ ಕಟ್ಟಕ್ಕಾಗ್ಲಿಲ್ಲ. ಮಂಜನ್ ಹೇಳ್ಬೇಕಾಗಿತ್ತು, ಕೆಲ್ಸಕ್ಕೆ ಹೋಗ್ತಾ ಕಟ್ಟು ಹೋಗ್ತಿದ್ದ. ಹೋಗಿದ್ದ, ತುಂಬಾ ರಶ್ ಇತ್ತಂತೆ. ಇವತ್ ಕಟ್ಟಕ್ಕಾಗ್ಲಿಲ್ಲ, ನಾಳೆ ಕಟ್ತೀನಿ ಅಂತ ಹೇಳ್ದ. ಏನ್ ಮಾಡ್ತಿದ್ಯಾ? ನೋಟ್ಸ್ ಮಾಡ್ಕೋತಾ ಇದ್ದೀನಿ. ನಾಳೆನಾದ್ರೂ ಪಾಠ ಚೆನ್ನಾಗಿ ಮಾಡ್ಬೇಕಲ್ಲ. ಎಷ್ಟೇ ಪ್ರಿಪೇರ್ ಆಗಿ ಹೋದ್ರೂ ಎಲ್ಲ ಮರ್ತೋಗತ್ತೆ. ಹಾಳಾದ್ದು. ಇದೆಲ್ಲ ಏನು ಬೇಡ, ಇಲ್ಲಿಡು. ಏನಮ್ಮ ನೀನು ಇವತ್ತು ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋದ್ರು ನೋಡು ಹೇಗಾಯ್ತು ಅಂತ. ನೋಡು, ನಿನಗೆ ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ಗೊತ್ತಿದೆ. 7ನೇ ತರಗತಿ ಮಕ್ಕಳಿಗೆ ಪಾಠ ಮಾಡೋಷ್ಟು ಗೊತ್ತಿಲ್ಲದೆ ಏನೋ? ಅಲ್ಲಮ್ಮ, ನೀನ್ ಮಾಡ್ಬೇಕಾದ ತಯಾರಿ ಈ ರೀತಿ ಅಲ್ಲ. ಮೊದಲು ಮಕ್ಕಳ ಮನಸ್ಸು ಗೆದ್ದು ಅವ್ರ ವಿಶ್ವಾಸ ಗಳಿಸ್ಕೊ. ನೀನ್ ಪಾಠ ಮಾಡ್ತಿರೋದು ಅವ್ರ ಖುಷಿಗೋಸ್ಕರ ಅಲ್ವಾ? ನಿನ್ ಮಾತ್ನ ಆಸಕ್ತಿಯಿಂದ ಕೇಳೋ ಹಾಗೆ ಮಾಡು. ನಿನ್ ಮನಸ್ಸಲ್ಲಿ ಈ ರೀತಿ ಟೆನ್ಷನ್ ಇದ್ರೆ ನೀನ್ ಪ್ರಿಪೇರ್ ಮಾಡಿ ಏನ್ ಪ್ರಯೋಜನ ಹೇಳು? ತುಂಬಾ ಕೆಟ್ಟ ಮಕ್ಕಳು, ರಾಸ್ಕಲ್ಸ್. ಛೆ, ಪಾಪ ಮಕ್ಕಳು. ನೋಡು, ಒಂದು ಮಾತು ನೀನ್ ಅರ್ಥ ಮಾಡ್ಕೊ. ತಾಯಿ ಮುದ್ನಲ್ಲಿ ಬೆಳೆದ ಮಕ್ಕಳು ಶಾಲೆಗೆ ಬರೋದಕ್ ಶುರು ಮಾಡ್ತಾರಲ್ಲ, ಶಾಲೆಗೆ ಬಂದ ಮೇಲೆ ಆ ಮಕ್ಕಳಿಗೆ ತಾಯಿ ಕೊರತೆ ಇದ್ದೇ ಇರುತ್ತೆ. ಅದಕ್ಕೆ ಟೀಚರ್ ಆದವರು ಅಂತ ಕೊರತೆನ ಮಕ್ಕಳು ಮರೆಯೋ ಹಾಗೆ ಮಾಡ್ಬೇಕು. ಅಂದ್ರೆ ಮೊದಲನೇ ಗುರು ತಾಯಿ ಅಂತೀವಲ್ಲ, ಹಾಗೇನೆ ಶಿಕ್ಷಕಿನೇ 2ನೇ ತಾಯಿ ಆಗ್ಬೇಕು. ಅದಕ್ಕೇನೆ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಿಗಿಂತ ಶಿಕ್ಷಕಿಯರೇ ಹೆಚ್ಚಾಗಿರೋದು. ಅವ್ರ ಮಾತನ್ನೇ ಮಕ್ಕಳು ಹೆಚ್ಚಾಗಿ ಕೇಳೋದು. ಥ್ಯಾಂಕ್ಸ್ ಅಮ್ಮ, ಪ್ರಯತ್ನ ಮಾಡ್ತೀನಿ. ನಿನ್ಗೊಂದ್ ಪತ್ರ ಬಂದಿದೆ, ತಗೋ ಓದು. ಯಾರ್ದಮ್ಮ? ವಿಶ್ವಾಸ್ತು ಕಣೆ. ಓ, ಕೋತಿದಾ? ಏಯ್, ಮದ್ವೆ ಆಗೋನ್ನ ಕೋತಿ ಗೀತಿ ಅನ್ಬೇಡ್ವೆ. ಕೋತಿನ ಕೋತಿ ಅಂದ್ರೆ ಕರಡಿ ಇನ್ಲ? ಚೆನ್ನಾಗಿದೆ ನಿಮ್ ಜೋಡಿ. ಅವನ್ ಕೋತಿ, ನೀನ್ ಮಂಗ. ಪತ್ರ ಓದ್ಬಿಟ್ಟು ನಿಮ್ಮದಿಯಾಗಿ ಮಲಿಕೋ. ನಾಳೆ ಕ್ಲಾಸ್ ನಲ್ಲಿ ಅವ್ನ್ ನೆನ್ಸ್ಕೋ, ಎಲ್ಲಾ ಸರಿ ಹೋಗುತ್ತೆ. ಚೆನ್ನಾಗಿ ಪಾಠ ಮಾಡ್ಬೋದು. ಗುಡ್ ನೈಟ್.
ಪ್ರೀತಿಯ ಭಾರತಿ. ಹೋದ ಬಾರಿ ಬಂದಿದ್ದಾಗ ಜೊತೆಗೆ ಸುತ್ತಾಡೋದಕ್ಕೆ ಜಾಸ್ತಿ ಸಮಯ ಸಿಗಲೇ ಇಲ್ಲ. ಆದ್ರೂ ಜೊತೆಗಿದ್ದಷ್ಟು ಸಮಯ ನೀನು ನನ್ನೊಂದಿಗೆ ಹಂಚಿಕೊಂಡ ಸ್ನೇಹ, ಪ್ರೀತಿ, ನಿನಗನ್ಸದ್ದನ್ನ ಹೇಳೋದಿಕ್ಕೆ ನನಗೆ ಸರಿಯಾದ ಪದಗಳೇ ಸಿಗ್ತಾ ಇಲ್ಲ. ಬಹುಶಃ ಶಬ್ದಗಳ ಹೊರತಾಗಿಯೂ ನಿನಗೆ ನನ್ನ ಭಾವನೆಗಳು ಅರ್ಥ ಆಗುತ್ತವೆ ಅಲ್ವಾ? ಆಗುತ್ತೆ. ಯಾವಾಗ್ಲೂ ನೀನು ನಮ್ ಜೊತೆನೇ ಇರ್ತೀಯ ಅನ್ನೋ ಅನುಭವ ಆಗುತ್ತೆ. ನಿನ್ನ ಒಂದೊಂದು ಮಾತು ನನಗೆ ಕೇಳಿಸ್ತಾನೆ ಇರುತ್ತೆ. ನಿನ್ನ ನಗುಮುಖ ಕಾಣಿಸ್ತಾನೆ ಇರುತ್ತೆ. ಎಷ್ಟೋ ಸಲ ಇನ್ಸ್ಟಿಟ್ಯೂಟ್ ನಲ್ಲಿರುವಾಗ ನೀನ್ ನೆನಪಾಗ್ಬಿಡ್ತೀಯ. ಆದ್ರೂ ಅದರಿಂದ ನನ್ನ ಮನಸ್ಸು ಇನ್ನೆಲ್ಲೋ ಹೋಗ್ಬಿಡಲ್ಲ. ಒಂದು ಆಶ್ಚರ್ಯ ಗೊತ್ತಾ? ನೀನ್ ನೆನಪಾದಾಗ ನಾನು ಕಲಿಯೋದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತೀನಿ. ಇಲ್ದಿದ್ರೆ ನೀನ್ ಬೈದ್ಬಿಡ್ತೀಯ ಅಲ್ವಾ? ರೂಮಲ್ಲಿ ನಾನೊಬ್ನೇ ಇರುವಾಗ ನೀನ್ ತುಂಬಾ ನೆನಪಾಗ್ತೀಯ. ನಾನು ನಿನ್ನ ಹತ್ತಿರದಲ್ಲಿದ್ದೀನೇನೋ, ನಿನ್ನ ಮೈ ಮುಟ್ಟಿ ಮಾತಾಡ್ತಿದ್ದೀನೇನೋ ಅಂತ ಅನುಭವ ಆಗುತ್ತೆ. ಆತರ ಆದಾಗ ನಾನೆಲ್ಲಾ ಕೆಲಸ ಬಿಟ್ಟು ನಿನ್ನನ್ನು ಬಯಸ್ತೀನಿ. ಇದಕ್ಕೆ ನಿನ್ನ ಅಬ್ಜೆಕ್ಷನ್ ಇಲ್ಲ ತಾನೆ? ಇಲ್ಲ, ಖಂಡಿತ ಇಲ್ಲ. ಕೂತಿ ಏನೇನೋ ಬರೀತಾನೆ. ಈ ಪತ್ರ ತಲುಪೋ ಹೊತ್ತಿಗೆ ನೀನ್ ಕೆಲ್ಸಕ್ಕೆ ರಿಪೋರ್ಟ್ ಮಾಡ್ಕೊಂಡಿರ್ಬೋದು. ನೀನ್ ಬಹಳ ಹಠ ಮಾಡಿ ಸೇರ್ಕೊಂಡಿರೋ ಈ ಕೆಲಸ ನಿನಗೆ ತುಂಬಾ ಇಷ್ಟವಾಗಿರ್ಬೇಕು ಅಲ್ವಾ? ನಮಸ್ಕಾರ ಗುರುಗೋವಿಂದ. ನಮಸ್ಕಾರ ಗುರುಗೋವಿಂದ. ಭಾರತಿ, ನಿಮ್ಗೆ ಅಂತ ಇರೋದು. ಮತ್ತೆ ಗುರು ಗೋವಿಂದ ಅಂತಿದ್ದಾನೆ. ಮಾತಿಗೊಮ್ಮೆ ಗುರುಗೋವಿಂದ ಅನ್ನೋದು ಅವನಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಅವನು ವ್ಯಾಕರಣದ ಪ್ರಕಾರ ಗುರುಗೋವಿಂದನಿಗೆ ಲಿಂಗಭೇದ ಇಲ್ಲ. ಅವನು ಗಂಡಸರಿಗೂ ಗುರುಗೋವಿಂದ ಅಂತಾನೆ, ಹೆಂಗಸರಿಗೂ ಗುರುಗೋವಿಂದ. ಏನಪ್ಪ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಗುರುಗೋವಿಂದ? ಚೆನ್ನಾಗಿದ್ದೀನಪ್ಪ. ನಂದು ಕಾಫಿ ಆಯ್ತು, ನಿಮ್ದು ಕಾಫಿ ಆಯ್ತಾ ಗುರುಗೋವಿಂದ? ನೀವು 7ನೇ ತರಗತಿ ಕ್ಲಾಸ್ ತಗೋಬೇಕಂತೆ ಗುರುಗೋವಿಂದ. ಇಲ್ಲಪ್ಪ, ನಾನೀಗ ತಗೋಬೇಕಾಗಿರೋದು 6ನೇ ಬಿ ಸೆಕ್ಷನ್. ಹೆಡ್ ಮಾಸ್ಟರ್ ನಿಮ್ಗೆ 7ನೇ ತರಗತಿ ಕ್ಲಾಸ್ ತಗೊಳಕ್ ಹೇಳಿದ್ದಾರೆ ಗುರುಗೋವಿಂದ. ಹೌದಾ? ಮತ್ತೆ ಆ ಕ್ಲಾಸ್ಗ? Silence. ಈಗ ನಾನು ಪಾಠ ಶುರು ಮಾಡ್ತೀನಿ. ಅಲ್ಲ, ಇವತ್ತು ಬೆಳಕಿನ ಬಗ್ಗೆ ಪಾಠ ಶುರು ಮಾಡ್ತೀನಿ. ಶಬ್ದ ಆಮೇಲೆ ಮಾಡ್ತೀನಿ. ನಿನ್ನೆ ಶುರು ಮಾಡಿದ್ರಲ್ಲ ಮಿಸ್ ಪಾಠ, ಅದನ್ನೇ ಮುಂದುವರಿಸಿ ಮಿಸ್, ಚೆನ್ನಾಗಿರುತ್ತೆ ಅಲ್ವೇನ್ರೋ? ಬೆಳಕು. ಗಲಾಟೆ ಮಾಡಬೇಡಿ. ಯಾವುದೇ ವಸ್ತು ಕಾಣ್ಬೇಕಾದ್ರೆ ಬೆಳಕು ಅತ್ಯಗತ್ಯ. ಕತ್ಲೆ ಇದ್ರೆ ಕಾಣಿಸಲ್ವಾ ಮಿಸ್? ಇಲ್ಲ, ಕತ್ಲೆ ಇದ್ರೆ ಕಾಣಿಸಲ್ಲ. ಕಾಣಿಸ್ಬೇಕು ಅಂದ್ರೆ ಬೆಳಕಿರ್ಲೇಬೇಕು. ಬೆಕ್ಕಿಗೆ ಕತ್ಲಲ್ಲೂ ಕಣ್ ಕಾಣಿಸುತ್ತಲ್ಲ ಮಿಸ್, ಅದಿಲಿ ಹುಡುಕ್ಬೇಕಾದ್ರೇನ್ ಬ್ಯಾಟ್ರಿ ಇಟ್ಕೊಂಡು ಹುಡುಕತ್ತಾ? ಏನೋ ನೆನ್ಪಾಯ್ತು ಕಣ್ರೋ, ಅದಕ್ಕೆ ನಗು ಬಂತು. ಅಷ್ಟ್ ಚೆನ್ನಾಗಿದ್ರೆ ನಮ್ಗೂ ಹೇಳಿ ಮಿಸ್, ನಾವು ನಗ್ತೀವಿ. ಇಲ್ಲ ಇಲ್ಲ, ಹೋಗ್ಲಿ ಬಿಡಿ. ಹೇಳ್ತೀನಿ. ಹಾ, ಹೇಳ. ನನ್ ಫ್ರೆಂಡ್ ಒಬ್ಬ ಇದ್ದಾನೆ, ವಿಶ್ವಾಸ್ ಅಂತ. ಈಗ ಅವನು ಕಂಪ್ಯೂಟರ್ ಇಂಜಿನಿಯರ್. ಮೊದ್ಲು ಅವನೊಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಲ್ಲೂ ಹೀಗೇನೆ ಮೊದಲನೇ ದಿನ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಗಲಾಟೆ ಮಾಡ್ಬಿಟ್ರಂತೆ. ಅದಕ್ ನನ್ ಫ್ರೆಂಡು ಒಂದ್ ಉಪಾಯ ಮಾಡ್ದ.
ಅಯ್ಯೋ ಅದು ತುಂಬಾ ತಮಾಷೆಗಿದೆ. ನೀವೆಲ್ಲ ಕೇಳಿದ್ರೆ ಎಷ್ಟ್ ನಗ್ತೀರಾ ಗೊತ್ತಾ? ಅದಕ್ಕವನ್ ಏನ್ ಮಾಡ್ದ ಗೊತ್ತಾ? Silence! Dear students, as we all know, an atom contains protons and neutrons along with electrons. Silence! Maro, ಗಲಾಟೆ ಮಾಡಿ ಮಾಡಿ ಕಿರ್ಚ್ರಿ ಕಿರ್ಚ್ರಿ. ಯಾಕೆ ಕೂಗಾಡಿ ಕೂಗಾಡಿ ಕಿರ್ಚಿ. ಇಡಿಯಟ್ಸ್. ಬಡ್ಡಿ ಹೈದ್ರಾ, ನಿಮ್ಮೊಬ್ಬರಿಗೇನ ಗಲಾಟೆ ಮಾಡಕ್ ಬರೋದು? ನಾನು ಇದೇ ಕಾಲೇಜಲ್ಲಿ ಓದಿದ್ದು. ನಿಮ್ ತಾತನ ಗಲಾಟೆ ಮಾಡ್ತಿದ್ದೆ, ಆದ್ರೆ ಕ್ಲಾಸ್ ರೂಮ್ ಅಲ್ಲ, ಹೊರಗಡೆ ಹೊರಗಡೆ. ನೋಡಿ, ಎಲ್ಲದಕ್ಕೂ ಒಂದು ಲೆಕ್ಕಾಚಾರ ಇದೆ. ನಾನು ಕ್ಲಾಸ್ ರೂಮಲ್ಲಿ ಪಾಠ ಮಾಡುವಾಗ ಗಮನ ಇಟ್ಟು ಪಾಠ ಕೇಳಿ, ಪಾಠ ಮುಗಿದ್ಮೇಲೆ ಹೇಳಿ, ಹೊರಗಡೆ ಬಂದಾಗ ಹೇಳಿ. ನಿಮ್ ಜೊತೆ ನಾನು ಸೇರ್ಕೋತೀನಿ. ತಮಾಷೆ ಮಾಡ್ಬೇಕಾ, ಹಾಡು ಹೇಳ್ಬೇಕಾ, ಮಜಾ ಮಾಡ್ಬೇಕಾ, ಏನ್ ಮಾಡ್ಬೇಕು? ಪ್ಲೀಸ್, ನಾನು ಪಾಠ ಮಾಡ್ತಿರೋದು ಯಾರಿಗೋಸ್ಕರ? ನಿಮ್ಗೋಸ್ಕರ, ನಿಮ್ಗೋಸ್ಕರ. ಗುಡ್, ವೆರಿ ಗುಡ್. ಈಗ ನೀವೆಲ್ಲ ಒಳ್ಳೆ ಹುಡುಗರು. ಸೊ ಫ್ರೆಂಡ್ಸ್, ಶಾಲ್ ವಿ ಬಿಗಿನ್ ಟುಡೇಸ್ ಲೆಸನ್? ವೆರಿ ಗುಡ್, ಒಳ್ಳೆ ಹುಡುಗರು. ಸೊ ಫ್ರೆಂಡ್ಸ್, ಶಾಲ್ ವಿ ಬಿಗಿನ್ ಟುಡೇಸ್ ಲೆಸನ್? ಬೆಳಕು ಯಾವ್ದಾದ್ರೂ ಮೇಲ್ಮೈ ಮೇಲೆ ಬಿದ್ದಾಗ ಅದು ಪ್ರತಿಫಲಿಸುತ್ತೆ. ಆ ಮೇಲ್ಮೈ ಹೀಗೆ ಸಮತಲವಾಗಿದ್ದರೆ ಅದ್ರ ಮೇಲೆ ಬಿದ್ದ ಬೆಳಕು ಹೀಗೆ ಸಮಾನಾಂತರವಾಗಿ ಪ್ರತಿಫಲಿಸುತ್ತೆ. ಅದೇನಾದ್ರೂ ಆ ಮೇಲ್ಮೈ ಈ ರೀತಿ ವಕ್ರವಾಗಿದ್ರೆ ಅದ್ರ ಮೇಲೆ ಬಿದ್ದ ಬೆಳಕು ನಮಸ್ಕಾರ. ನಮಸ್ಕಾರ ಸರ್, ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಅದೇ, ನಿಮ್ಗೂ ನಿಮ್ ಹೆಂಡತಿಗೂ ಮತ್ತೆ ಜಗಳ ಆಗಿದೆ. ಊರಿಗೆ ಹೋಗಿದ್ದಾರೆ. ಇಲ್ಲ ಸರ್, ನನ್ಗೂ ನನ್ನ ಹೆಂಡತಿ ಜೊತೆ ಜಗಳ ಆಗಿಲ್ಲ. ಅವಳು ತವ್ರ ಮನೆಗೂ ಹೋಗಿಲ್ಲ. ಅದನ್ನ ಹೇಳಕ್ ಇಲ್ಲಿಗೆ ಬಂದ್ರ? ಇಲ್ಲ ಸರ್. ನೋಡ್ರಿ, ಶಾಲೆ ವಿಚಾರ ಏನಾದ್ರು ಇದ್ರೆ ಮಾತಾಡಿ. ಶಾಲೆಗೆ ಸಂಬಂಧಪಟ್ಟ ವಿಚಾರನೇ ಸರ್. ಹೊಸದಾಗಿ ಆ ಹುಡುಗಿ ಸೇರ್ಕೊಂಡಿದ್ದಾಳಲ್ಲ. ಹುಡುಗಿನ? ಯಾವ ಕ್ಲಾಸು? ಹುಡುಗಿ ಅಂದ್ರೆ ಸ್ಟೂಡೆಂಟ್ ಅಲ್ಲ ಸರ್, ಮಿಸ್ಸು, ಆ ಭಾರತಿ ಮಿಸ್ಸು. ಅಯ್ಯೋ, ಅವಳು ಕ್ಲಾಸ್ ನಲ್ಲಿ ಅದೇನ್ ಗಲಾಟೆ ಇರುತ್ತೆ ಸರ್. ಅದೇನ್ ಪಾಠ ಮಾಡ್ತಾಳೋ ಬಿಡ್ತಾಳೋ ಆ ಹುಡುಗಿ. ಹುಡುಗರು ನೋಡಿದ್ರೆ ಯಾವಾಗ್ಲೂ ನಗ್ತಾನೆ ಇರ್ತಾರೆ ಸರ್. ಹೌದಾ? ಅಲ್ರಿ, ಅವಳ ಕೆಲ್ಸಕ್ಕೆ ಹೊಸಬಳಲ್ವೇನ್ರಿ? ಸ್ವಲ್ಪ ಟೈಮ್ ಕೊಡೋಣ, ಎದ್ಕೋತಾಳೆ. ನಾನು ಒಂದ್ ಮಾತು ಅಡ್ವೈಸ್ ಮಾಡ್ತೀನಿ. ಸರಿ ಸರ್. ನೀವು ಒಂದ್ ಮಾತು ಅಡ್ವೈಸ್ ಮಾಡಿ. ಯಾಕೆ ಅಂದ್ರೆ ನೀವು ನಮ್ ಶಾಲೆಗೆ ಸೀನಿಯರ್ ಅಲ್ವಾ? ಸರಿ ಸರ್. ಅದೇ, ನಾನ್ ಸೀನಿಯರು, ಆಕೆಗೆ ಒಂದ್ ಮಾತು ಹೇಳ್ತೀನಿ ಅಂತ ನಿಮಗ್ ಹೇಳಕ್ ಬಂದೆ ಸರ್. ಅಷ್ಟೊಂದ್ ಗಲಾಟೆ ಆದ್ರೆ ಮತ್ತೆ ಆಮೇಲೆ ಅಂದ ಹಾಗೆ ಶಿಕ್ಷಕರ ದಿನಾಚರಣೆ ಬಗ್ಗೆ ಏನ್ ಯೋಚನೆ ಮಾಡಿದಿರಾ? ಅಲ್ಲ ಸರ್, ಅದ್ರ ಬಗ್ಗೆ ನೀವೇನು ಮೆಮೊನೇ ಕಳ್ಸಿಲ್ಲ? ಅದಕ್ಕೆಲ್ಲ ಏನ್ ಮೆಮೊರಿ? ನೋಡಿ, ಈ ಸಲ ದಿನಾಚರಣೆ ಬಹಳ ಚೆನ್ನಾಗಿ ಆಗ್ಬೇಕು. ಆಯ್ತು ಸರ್. ಮಕ್ಕಳಿಗೆಲ್ಲ ಹೇಳಿ. ಆಯ್ತು, ಸ್ವಲ್ಪ ವ್ಯವಸ್ಥೆ ಮಾಡಿಯಪ್ಪ. ಸರಿ ಸರ್.
ವಿಶ್ವಾಸ್ ಬರ್ತಾ ಇದೀನಲ್ಲ ಯಾವತ್ತಿನಿಂದ? ನೆನ್ನೆಯಿಂದ. ಇರ್ಲಪ್ಪ, ಅಮೆರಿಕಾಗ ಹೋಗ್ತಿದ್ಯಲ್ಲ, ಅಲ್ಲಿ ಈ ತಿಂಡಿ ಎಲ್ಲ ಸಿಗಲ್ಲ ನಿನಗೆ. ಯು ಆರ್ ರೈಟ್. ಇಂಥ ತಿಂಡಿಗಳೆಲ್ಲ ಮಾಡ್ಕೊಡ್ಲಿ ಅಂತ ತಾನೇ ಭಾರತಿನ ಅಮೆರಿಕ ಕರ್ಕೊಂಡು ಹೋಗ್ತಿರೋದು. ಆದಷ್ಟು ಬೇಗ. ನೀನ್ ಭಾರತಿಗ ಹೇಳಕ್ ಹೋಗ್ಬಿಡಪ್ಪ. ಅಡುಗೆ ಮಾಡಕ ನಾನು ಅಮೆರಿಕ ಕರ್ಕೊಂಡು ಹೋಗೋದು ಅಂತ ಜಗಳ ಮಾಡ್ಬಿಡ್ತಾಳ ಆಮೇಲೆ. ವಿಶ್ವಾಸ್, ನೀನ್ ಅಮೆರಿಕಾಗ ಹೋಗೋ ವಿಚಾರ ಭಾರತಿಗೆ ಹೇಳಿದ್ಯಾ? ಇಲ್ಲ ಆಂಟಿ, ಅದನ್ನ ಹೇಳ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ನೀನ್ ಇಲ್ಲಿ ಕೆಲಸ ಬಿಟ್ಟು ಅಮೆರಿಕಾಗ ಹೋಗೋದು ಅವಳಿಗೆ ಇಷ್ಟ ಇಲ್ಲ. ಆದ್ರೂ ಅಂಕಲ್, ಭಾರತಿ ಅಂದ್ರೆ ನಂಗೆ ತುಂಬಾ ಇಷ್ಟ. ಭಾರತಿಗೂ ಅಷ್ಟೇ ನನ್ ಕಂಡ್ರೆ ತುಂಬಾ ಇಷ್ಟ. ನನ್ನ ಅಚೀವ್ಮೆಂಟ್ಸ್ ಬಗ್ಗೆ ತುಂಬಾ ಹೆಮ್ಮೆ ಪಡ್ತಾಳೆ. ಭಾರತಿ ನನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಹಾಯ್. ಏನ್ ಮಾಡ್ಬೇಕೀಗ ನಿಮ್ಗೋಸ್ಕರ? ಏನೂ ಇಲ್ಲ. ಸದ್ಯಕ್ಕೆ ನನ್ ಜೊತೆ ಹೊರಗಡೆ ಸುತ್ತಾಡಕ್ ಬಂದ್ರೆ ಸಾಕು. ಅತ್ತೆ ಮಾವನ್ ಪರ್ಮಿಷನ್ ಇದೆ. ನೀವ್ ಓಕೆ ಅಂದ್ರೆ ಗ್ರಾಂಟೆಡ್. ಚಲೋ ಬರ್ತೀನಿ ಪಾಪ. ಸ್ವೀಟ್ ತಗೋತೀನಿ. ಡಯಟಿಂಗ್. ಕಾಫಿ ಹೊರಗಡೆ ಕುಡಿತೀವಿ. ಬರ್ತೀನಿ. ಬಾಯ್. ನೀನ್ ಹೇಳೋದ್ ನೋಡಿದ್ರೆ ಪ್ರೇಮದ ಸಂಕೇತವಾದ ತಾಜ್ ಮಹಲ್ಗೆ ಕರ್ಕೊಂಡು ಹೋಗ್ತೀನೋ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ನೀನ್ ಪಕ್ಕದಲ್ಲಿದ್ರೆ ಬಿಸಿಲು ಬೆಳದಿಂಗ್ಲಿದ್ದ ಹಾಗೆ, ಮರುಭೂಮಿನೂ ಹಚ್ಚು ಹಸಿರು ತುಂಬಿದ ಉದ್ಯಾನವನ ಇದ್ದ ಹಾಗೆ ಅಂತ ಹೇಳ್ತಿದ್ದೆ. ಈಗ ಇದನ್ನೇ ಬೃಂದಾವನ್ ಗಾರ್ಡನ್ಸ್ ಅನ್ಕೋ. ಇದು ಬೃಂದಾವನ್ ಗಾರ್ಡನ್. ಹೇಳು, ಅದೇನ್ ಸಂತೋಷಕರವಾದ ವಿಷಯ ಅಂತ. ಅದನ್ನ ಹೇಳೋದಿಕ್ಕೆ ಇಲ್ಲಿಗೆ ಬಂದಿದ್ದು. ಐಮನ್ ಸಾಫ್ಟ್ವೇರ್ ಡಿಸೈನ್ ಮೇಲೆ ಕೆಲಸ ಮಾಡ್ತಿದ್ನಲ್ಲ, ಅದನ್ನ ನಮ್ಮ ಇಂಡಿಯನ್ ಕಂಡೀಷನ್ ಅಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ರು. ಆದ್ರೆ ಈ ಗ್ರೇಟ್ ವಿಶ್ವಾಸ್ಗೆ ಇತ್ತು ವಿಶ್ವಾಸ. ಇನ್ನು ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಯಾರಿಗೂ ಗೊತ್ತಿಲ್ಲ. ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಅಂದ್ರೆ ಐಮನ್ ಸಾಫ್ಟ್ವೇರ್ ಡಿಸೈನ್ ಅಂತ ಅರ್ಥ. ಅದನ್ನ ನಾನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ. ಜರ್ಮನ್ ಯೂನಿಗ್ರಾಫಿಕ್ಸ್ ಕೂಡ ನಮಗೆ ಚಾಲೆಂಜ್ ಮಾಡಿದ್ರು. ವಾವ್, ಅದನ್ನ ನಾನು ಒಬ್ಬನೇ ಮಾಡಿದ್ದೀನಿ. ಐ ಹ್ಯಾವ್ ಡನ್ ಇಟ್ ಆಲ್ ಅಲೋನ್. ಡಿಯರ್ ಯು ನೋ ವಾಟ್ ಡಸ್ ಇಟ್ ಮೀನ್? ಯೂನಿಗ್ರಾಫಿಕ್ಸ್ ಹ್ಯಾಸ್ ಆಫರ್ಡ್ ಮಿ ಎ ಪೊಸಿಷನ್ ಆಫ್ ಚೀಫ್ ಡಿಸೈನರ್. ಸಂಬಳ ಎಷ್ಟು ಗೊತ್ತಾ? $6,000. 6,000 ಅಮೆರಿಕನ್ ಡಾಲರ್ಸ್. ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 30,000. Hey, you are smiling. ಅಂದ್ರೆ ನನ್ನ ಸಾಫ್ಟ್ವೇರ್ ಬಗ್ಗೆ ನಿಂಗೆ ಅರ್ಥ ಆಗಿರ್ಬೇಕು. ಇಲ್ಲ, ನಿನ್ ಸಾಫ್ಟ್ವೇರ್ ವಿಚಾರ
ನಿನಗೆ ಯಾವತ್ತೂ ಅರ್ಥವಾಗಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದಿದ್ದು ನನ್ನ ಸಾಫ್ಟ್ವೇರ್ ವಿಚಾರ. ಸಾಫ್ಟ್ವೇರ್? ಮೈ ಗುಡ್ನೆಸ್, ನೀನು ಕಂಪ್ಯೂಟರ್ ಶುರು ಮಾಡ್ಕೊಂಡ್ಬಿಟ್ಟಿಯಾ? ನಾನ್ ಕಂಪ್ಯೂಟರ್ ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಾ ಇರೋದು ಜೀವಂತ ಸಾಫ್ಟ್ವೇರ್ ಬಗ್ಗೆ. ಜೀವಂತ ಸಾಫ್ಟ್ವೇರ್? ಯು ಮೀನ್ ಲೈವ್ ಸಾಫ್ಟ್ವೇರ್? ಫ್ಯಾಂಟಾಸ್ಟಿಕ್ ಐಡಿಯಾ. ಯಾವ್ದದು? ನನಗೂ ಹೇಳು. ಅಲ್ಲೋಡು ವಿಶ್ವಾಸ್, ಈ ಮಕ್ಕಳನ್ನ. ಮಕ್ಕಳು? ಹೌದು, ಮಕ್ಕಳು. ನಾನ್ ಡಿಸೈನ್ ಮಾಡಕ್ ನೋಡ್ತಾ ಇರೋ ಸಾಫ್ಟ್ವೇರ್ ಇವೇ ಕಣೋ. ಇವನ್ ನಾವು ಚೆನ್ನಾಗಿ ಡಿಸೈನ್ ಮಾಡ್ಬಿಟ್ರೆ ನಮ್ ದೇಶದ ಭವಿಷ್ಯ ಎಷ್ಟು ಉಜ್ವಲವಾಗಬಹುದು. ನಾನ್ ಪ್ರೈಮರಿ ಶಾಲೆಗೆ ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡೆ ಅಂತ ಯಾವಾಗ್ಲೂ ಕೇಳ್ತಿದ್ದೆ ಅಲ್ವಾ? ಹೇಳ್ತೀನಿ ಕೇಳು. ಪ್ರೈಮರಿ ಶಾಲೆನೇ ನಮ್ ದೇಶದ ಭವಿಷ್ಯ ರೂಪಿಸೋ ಪ್ರಯೋಗ ಶಾಲೆ. ಅಯ್ಯೋ ಸಾರಿ, ನೀನ್ ಖುಷಿಯಾಗಿ ನಿನ್ ವಿಷಯ ಹೇಳ್ತಾ ಇದ್ರೆ ನಾನ್ ನೋಡು ಏನೇನೋ ಬಡಬಡಾಯಿಸ್ತಾ ಇದ್ದೀನಿ. ಏ ವಿಶ್ವಾಸ್, ಕಮ್ ಆನ್, ಚಿಯರ್ ಅಪ್. ಎಲ್ ಕೊಡಿಸ್ತೀಯ ಪಾರ್ಟಿ? ಗ್ರ್ಯಾಂಡ್ ಸಕ್ಸಸ್ ಸೆಲೆಬ್ರೇಷನ್ಗೆ ಗ್ರ್ಯಾಂಡ್ ಪಾರ್ಟಿ. ಓಕೆ ಓಕೆ, ಕಮ್ ಆನ್. ಹೋಮ್ ವರ್ಕ್ ಅನ್ನೋದು ಮಕ್ಕಳಿಗೆ ಶಿಕ್ಷೆ ಆಗಬಾರ್ದು. ಮತ್ತೆ ಮಕ್ಕಳಿಗೆ ಹೋಮ್ ವರ್ಕ್ ಕೊಡದಿದ್ರೆ ಹೇಗ್ ಕಲಿತಾರೆ ಸರ್? ನೋಡಿ, ನಮ್ಮ ಶಾಲೆಗೆ ಎಲ್ಲಾ ತರದ ವಿದ್ಯಾರ್ಥಿಗಳು ಬರ್ತಾರೆ. ಕೆಲವು ವಿದ್ಯಾರ್ಥಿಗಳ ತಂದೆ ತಾಯಿಗಳು ಬುದ್ಧಿವಂತರಾಗಿರ್ತಾರೆ. ಅವರು ನೀವು ಕೊಟ್ಟಂತ ಹೋಮ್ ವರ್ಕ್ ನ ಮಕ್ಕಳಿಗೆ ಮನೆಯಲ್ಲೇ ಅಭ್ಯಾಸ ಮಾಡಿಸ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳ ತಂದೆ ತಾಯಿಗಳು ಬಡವರಾಗಿರ್ತಾರೆ. ಅವ್ರು ಏನ್ ಮಾಡ್ಬೇಕು? ಪ್ರೈವೇಟ್ ಟ್ಯೂಷನ್ ಮಾಡ್ತಾರೆ. ಅದಾಗಬಾರ್ದು. ಅದಕ್ಕಾಗಿ ನಮ್ಮ ಶಾಲೆಯಲ್ಲಿ ಏನಾದ್ರೂ ಚಟುವಟಿಕೆಗಳನ್ನ ಮಕ್ಕಳಿಗೆ ಕೊಟ್ಟು ತರಬೇತಿ ಮಾಡಬೇಕು. ಏನಂತೀರಾ? ಏನನ್ನೋದು ಸರ್? ನಾನೇನಾದ್ರೂ ಅಂದ್ರೆ ಅಂತೀರಾ ಅಂತೀರಿ. ಏನ್ರಿ ಸಂಗಮೇಶ್, ಅದು ಅಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಏನಾದ್ರೂ ಹೆಂಡತಿ ಜೊತೆ ಜಗಳ ಗಿಳ ಆಯ್ತೇನ್ರಿ ಪುನಃ? ತಮಾಷೆ ಅಲ್ಲ ಸಾರ್, ಆ ಭಾರತಿ ಮಿಸ್ ಇದ್ದಾಳಲ್ಲ, ಅದೇ ಆ ಹುಡುಗಿ ಕ್ಲಾಸಲ್ಲಿ ಇಲ್ಲ ಅಂತೀನಿ. ಮಕ್ಕಳು ತಂಪಾಡಿಗೆ ತಾವು ಏನೋ ಚೇಷ್ಟೆ ಮಾಡ್ಕೊಂಡು ಗಲಾಟೆ ಮಾಡ್ತಾ ಇವೆ. ಸರ್ ದಯವಿಟ್ಟು ನನ್ನ ಜೊತೆ ಬನ್ನಿ ಸರ್, ಕಣ್ಣಾರೆ ನೋಡಿ ಸರ್. ಆಗ್ಲಾದ್ರೂ ನನ್ನ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಬರ್ತದೆ. ಬನ್ನಿ ಸರ್ ಅಂತೀನಿ. ಆಗ್ಲಿ, ನಡೀರಿ. ನೀವು ಕ್ಲಾಸಿಗೆ ನಡೀರಿ. ವಾಯುಮಾಲಿನ್ಯ ಅಂತಂದ್ರೆ ಏನೋ? ಅಯ್ಯೋ, ಅಷ್ಟು ಗೊತ್ತಿಲ್ವಾ? ವಾಯುಮಾಲಿನ್ಯ ಅಂತಂದ್ರೆ ಏರ್ ಪೊಲ್ಯೂಷನ್ ಅಂತ. ಅವಳು ಅದ್ರ ಶಬ್ದಾರ್ಥ ಅಲ್ಲ ಕೇಳಿದ್ದು, ಹಾಗಂದ್ರೆ ಏನು ಅಂತ ಕೇಳಿದ್ದು. ನಾನ್ ಹೇಳ, ಗಾಳಿಯಲ್ಲಿ ನೈಸರ್ಗಿಕವಾಗಿ ಇರಬೇಕಾದ ಅನಿಲಗಳನ್ನು ಬಿಟ್ಟು ಬೇರೆ ಏನೇ ಇದ್ರು ಅದಕ್ಕೆ ನಾವು ವಾಯುಮಾಲಿನ್ಯ ಅಂತೀವಿ. ವಾಯುವಿನಲ್ಲಿರುವ ಅನಿಲಗಳೆಂದರೆ 78% ಸಾರಜನಕ, 21% ಆಮ್ಲಜನಕ, 0.0% ನೋಡಿದ್ರ ಸರ್, ಕ್ಲಾಸ್ ಆಯ್ದು ನಾಟಕದ ಸ್ಟೇಜ್ ಡೊಳ್ಳು ಬಾರಿಸ್ಕೊಂಡು ಕುಣಿಯೋದೊಂದು ಬಾಕಿ. ವಾಯುಮಾಲಿನ್ಯ ಉಂಟಾಗಲು ಕಾರಣವೇನು? ಕಾರ್ಖಾನೆಗಳಿಂದ ಹೊರಡುವ ಹೊಗೆಯಿಂದಾಗಿ ವಾಯುಮಾಲಿನ್ಯ ಉಂಟಾಗುತ್ತದೆ. ಪೆಟ್ರೋಲ್ ಡೀಸೆಲ್ ಬಳಸುವ ವಾಹನಗಳಿಂದಲೂ ವಾಯುಮಾಲಿನ್ಯ ಉಂಟಾಗುತ್ತದೆ. ಜೈವಿಕ ಕಸ ಹಾಗೂ ಸತ್ತು ಹೋದ ಪ್ರಾಣಿಗಳ ದೇಹ ಕೊಳೆಯುವುದರಿಂದಲೂ ವಾಯುಮಾಲಿನ್ಯ ಉಂಟಾಗುತ್ತದೆ. ಮಾಲಿನ್ಯಕ್ಕೆ ಕಾರಣ ಮಾನವ, ಮಾಲಿನ್ಯಕ್ಕೆ ಪರಿಹಾರವೂ ಮಾನವನೇ. ಮಕ್ಕಳನ್ನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟು ಭಾರತಿ ಮಿಸ್ಸು ಎಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ. ಏನ್ ಸರ್ ಹೀಗಾದ್ರೆ? ಮಕ್ಕಳ ಗತಿ ಏನು, ಶಾಲೆ ಗತಿ ಏನು? ನೋಡಿದ್ರೆ ಸರ್ ಮಕ್ಕಳಾಟನ ನೋಡಿ. ಏನ್ರ ಮಾಡ್ತಿದ್ದೀರಾ? ಎಲ್ಲಿ ನಿಮ್ ಮಿಸ್ ಎಲ್ಲಿ? ಇಲ್ಲಿದ್ದೀನಿ. ನೋಡಿದ್ರ ಸರ್, ಮಕ್ಕಳಲ್ಲಿ ಮಿಸ್ ಎಲ್ಲಿ? ಎಲ್ಲ ತಲೆ ಕೆಳಗು, ಪಲ್ಟಾ ಉಲ್ಟಾ. ಮಿಸ್ ಭಾರತಿ, ಕ್ಲಾಸ್ ಮುಗಿದ್ಮೇಲೆ ನನ್ನ ಚೇಂಬರ್ಗೆ ಬನ್ನಿ. ಮಿಸ್ ಭಾರತಿ ಬನ್ನಿ. ಸೊ ಇಲ್ಲೆಲ್ಲರೂ ಸೇರಿದ್ದೀರಾ. ಮಿಸ್ ಭಾರತಿ ನಮ್ಮ ಶಾಲೆಗೆ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಟೀಚ್ ಮಾಡೋಕೆ ಬರಲ್ಲ ಅಂತ ನಿಮ್ಮಲ್ಲಿ ಒಬ್ಬಿಬ್ಬರಿಗೆ ಅಭಿಪ್ರಾಯ ಇದೆ.
ಮಿಸ್ ಭಾರತಿ, ನೀವೇನ್ ಹೇಳ್ತೀರಾ? ಸರ್, ನನಗೆ ಗೊತ್ತಿಲ್ಲ ಸರ್. ನನಗೆ ಹೇಗೆ ಟೀಚ್ ಮಾಡಬೇಕು ಅಂತ ಟ್ರೈನಿಂಗೂ ಆಗಿಲ್ಲ. ನನಗೆ ಹೇಗೆ ಸರಿ ತೋರುತ್ತೋ ಹಾಗೆ ಮಕ್ಳಿಗೂ ಇಷ್ಟ ಆಗಿದೆ ಸರ್. ಮಕ್ಕಳಿಗೇನ್ರಿ ಸಲ್ಗೆ ಕೊಟ್ರೆ ಡಾನ್ಸ್ ಮಾಡಿ ಅಂತಾರೆ. ಕ್ಲಾಸಲ್ಲಿ ಡಾನ್ಸ್ ಮಾಡ್ತೀರಾ ಮಿಸ್? ಸಾರಿ ಸರ್, ಹೇಗೆ ಟೀಚ್ ಮಾಡಬೇಕು ಅಂತ. ಮಿಸ್ ಭಾರತಿ, ಯು ನೀಡ್ ನಾಟ್ ಫೀಲ್ ಬ್ಯಾಡ್ ಅಂಡ್ ಸಾರಿ. ಟ್ರೈನಿಂಗ್ ಇಲ್ಲದೆ ಇದ್ರೂ ಸಹ ನಿಮ್ ಹಾಗೆ ಪಾಠ ಮಾಡಬಹುದು ಅಂತ ಅನ್ನೋದಾದ್ರೆ ಟ್ರೈನಿಂಗ್ ನ ಅವಶ್ಯಕತೆನೇ ಇಲ್ಲ. ಏನು ನೀವೆಲ್ಲ ಏನಂತೀರಿ? ಭಾರತಿ ಪಾಠ ಮಾಡೋ ವಿಧಾನವನ್ನ ನೀವೆಲ್ಲ ಅಬ್ಸರ್ವ್ ಮಾಡಿರಬಹುದು, ನಾನು ಗಮನಿಸ್ತಾ ಇದ್ದೀನಿ ಅಲ್ರಿ. ಟೀಚರ್ಸ್ ಟ್ರೈನಿಂಗ್ ನಲ್ಲಿ ಶಿಕ್ಷಣದ ತತ್ವಗಳು, ತಂತ್ರಗಳು ಅಂತ ಕಲ್ತಿದ್ದೀರಲ್ಲ, ಅದರ ಸಾರಾಂಶ ಏನು? ಏನ್ರಿ ಪ್ರಭಾಕರ್? ಚೈಲ್ಡ್ ಸೆಂಟರ್ಡ್ ಎಜುಕೇಶನ್, ಚಿಲ್ಡ್ರನ್ಸ್ ಪಾರ್ಟಿಸಿಪೇಷನ್, ಆಕ್ಟಿವಿಟಿ ಓರಿಯೆಂಟೆಡ್ ಲರ್ನಿಂಗ್, ಮೋಟಿವೇಶನ್. ಮಕ್ಕಳು ಆಸಕ್ತಿ ವಹಿಸಿ ಮನ್ಸಿಟ್ಟು ಕಲ್ತ್ರೆ ಅಲ್ವೇನ್ರಿ ಕಲಿಯಕ್ ಸಾಧ್ಯ. ಮಕ್ಕಳಿಗೆ ಯಾವುದು ಗೊತ್ತಿದೆಯೋ ಅದರ ಆಧಾರದ ಮೇಲೆ ಗೊತ್ತಿಲ್ಲದೆ ಇರೋದನ್ನ ನಾವು ಹೇಳ್ಕೊಡ್ಬೇಕು. ಇದನ್ನೇ ಅಲ್ವೇನ್ರಿ ನಾವು ಟ್ರೈನಿಂಗ್ ನಲ್ಲಿ ಕಲ್ತಿರೋದು. ನಾವು ತರಬೇತಿ ವೇಳೆಯಲ್ಲಿ ಕಲಿತೀವಿ, ಆದ್ರೆ ಬರೋವಾಗ ಮರ್ತು ಬಿಟ್ಟು ಬರ್ತೀವಿ. ಶಾಲೆಯಲ್ಲಿ ಮತ್ತೆ ಹಳೆ ಪದ್ಧತಿನೇ ಅನುಸರಿಸ್ತೀವಿ. ಆದ್ರೆ ಭಾರತಿ ಹಾಗಲ್ಲ. ಟ್ರೈನಿಂಗ್ ಇಲ್ಲದೆ ಇದ್ರೂ ಸಹ ಶಿಕ್ಷಣದ ತಂತ್ರಗಳು ಮತ್ತು ತತ್ವಗಳನ್ನ ಅನುಸರಿಸ್ತಾರೆ. ಆಕೆಯ ಪಾಠ ಜೀವಂತವಾಗಿರುತ್ತೆ, ಚಟುವಟಿಕೆಗಳಿಂದ ಕೂಡಿರುತ್ತೆ. ಇದು ಯಾಕೆ ಗೊತ್ತೇನು? ಆಕೆಗೆ ಮಕ್ಕಳ ಮೇಲೆ ಇರ್ತಕ್ಕಂತಹ ಪ್ರೀತಿ, ಒಬ್ಬ ತಾಯಿಗೆ ಇರಬೇಕಾದಂತಹ ಸಹಜವಾದ ಪ್ರೇಮ, ಮಮತೆ ಇವುಗಳಿಂದ ತುಂಬಿರುತ್ತೆ. ಇದರಿಂದಾಗೇನೆ ಆಕೆ ಮಕ್ಕಳಿಗೆಲ್ಲ ಇಷ್ಟವಾಗಿರೋದು. ಅವಳು ಏನೇ ಕಲಿಸಿದ್ರು ಸಹ ಮಕ್ಕಳು ಆಸಕ್ತಿಯಿಂದ ಕಲಿಯೋದು. ನಿಮ್ಮೆಲ್ಲರ ಜೊತೆ ಇದನ್ನ ಮಾತಾಡ್ಬೇಕು ಅಂತ ಸುಮಾರು ಸಲ ಅನ್ಕೊಂಡೆ. ಸಂಗಮೇಶ್ ಅವರು ಈ ದಿನ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಭಾರತೀಯವರನ್ನ 7ನೇ ತರಗತಿಗೆ ಕ್ಲಾಸ್ ಟೀಚರ್ನಾಗಿ ಮಾಡ್ತಾ ಇದ್ದೀನಿ. ಸರ್, 7th ಸ್ಟ್ಯಾಂಡರ್ಡ್ ಪರೀಕ್ಷೆ ಪಬ್ಲಿಕ್ ಎಕ್ಸಾಮಿನೇಷನ್ ಸರ್. ಹೊಸಬ್ರಿಗೆ ಅದನ್ನು ವಹಿಸ್ಕೊಟ್ಬಿಟ್ರೆ ಬಹಳ ಕಷ್ಟ ಸರ್. ನಮ್ಮ ಶಾಲೆಯ 7th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮಿನೇಷನ್ ರಿಸಲ್ಟು ಅಷ್ಟಕ್ಕಷ್ಟೇ. ಸುಮಾರು 5 ವರ್ಷಗಳಿಂದ ಇಂಪ್ರೂವ್ ಆಗಿಲ್ಲ. ಅದರಿಂದ ಹೊಸಬರಿಗೆ ಈ ಜವಾಬ್ದಾರಿನ ವಹಿಸಿ ಹೊಸ ಪ್ರಯೋಗ ಮಾಡೋಣ. ಅಂದಹಾಗೆ ಇದಕ್ಕೆ ಭಾರತಿಗೆ ಇನ್ನಿಬ್ರು ಟೀಚರ್ಸ್ ಸಹಕಾರ ಬೇಕಾಗುತ್ತೆ. ನಿಮ್ಮಲ್ಲಿ ಯಾರು ಸಿದ್ಧವಾಗಿದ್ದೀರಿ? ಸರ್, ನಾನ್ ಸಹಾಯ ಮಾಡ್ತೀನಿ. ಸರ್, ನಾನು ಹೆಲ್ಪ್ ಮಾಡ್ತೀನಿ ಸರ್. ಸೊ ಇವತ್ತಿಂದ 7ನೇ ತರಗತಿಗೆ ಮಿಸ್ ಭಾರತಿ ಕ್ಲಾಸ್ ಟೀಚರ್. ಓಕೆ? ಹಾ, ಸಂಗಮೇಶ್ ಹೇಳಿದ ಹಾಗೆ ಭಾರತಿ ಕ್ಲಾಸ್ನಲ್ಲಿ ಸ್ವಲ್ಪ ಗಲಾಟೆ ಜಾಸ್ತಿ. ಅದು ಹಾಗಾಗಬಾರ್ದು ಅಷ್ಟೇ. भारती मैडम मैडम, भारती मैडम मैडम, भारती मैडम मैडम, भारती मैडम मैडम. स्कूल निन्न किंगडम ओ मैडम, भारती मैडम मैडम. ನಾಲ್ಕು ಗೋಡೆ ಒಳಗೆ ಇದ್ದರೆ ಏನು ಬಂತು ಫ್ರೀಡಮ್ ಓ ಮೇಡಮ್. ನಾಲ್ಕು ಗೋಡೆ ಒಳಗೆ ಇದ್ದರೆ ಏನು ಬಂತು ಫ್ರೀಡಮ್ ಓ ಮೇಡಮ್. ಎದ್ದರು ಕೂತರು ಹಗಲು ರಾತ್ರಿಯೂ ಒಂದೇ ಮಂತ್ರ ಕಂಪ್ಯೂಟರ್. ಎದ್ದರು ಕೂತರು ಹಗಲು ರಾತ್ರಿಯೂ ಒಂದೇ ಮಂತ್ರ ಕಂಪ್ಯೂಟರ್. ಹಾರ್ಡ್ವೇರ್ ಸಾಫ್ಟ್ವೇರ್ ಜಪಿಸುವೆ ನೀನು ಬ್ರೈಟ್ ಹೀಟರ್. ಜಪಿಸುವೆ ನೀನು ಬ್ರೈಟ್ ಹೀಟರ್. ಭಾರತಿ ಮೇಡಮ್ ಮೇಡಮ್, ಭಾರತಿ ಮೇಡಮ್ ಓ ಮೇಡಮ್.
ನಿನಗೆ ರ್ಯಾಂಕು ತಿಳಿಯದಿದ್ರೆ ನೀನೊಬ್ಳು ಮಂಕು ಎದ್ದರು ಕೂತರು ಹಗಲು ರಾತ್ರಿಯು ಒಂದೇ ಮಂತ್ರ ಕಂಪ್ಯೂಟರ್ ಜಪಿಸುವೆ ನೀನು ಬ್ರೈಟ್ ಈಟರ್ ಜಪಿಸುವೆ ನೀನು ಬ್ರೈಟ್ ಈಟರ್ ಓ ಮೇಡಮ್ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಬರೀ ಮಾತಿನಲ್ಲಿ ಅಂದರು ಪ್ರಭುಗಳು ಎಳೆಯ ಸಸಿಗಳ ಸಾಕಿದರಲ್ಲವೇ ಮುಂದಾಗುವವು ಬೆಳೆದ ಮರಗಳು ಈ ಒಡಕಲು ಕೋಡು ಮುರುಕಲು ಬೆಂಚೆ ಅಲ್ಲವೇ ನಿನ್ನನ್ನು ಕೂಡ ಬೆಳೆಸಿದವು ತಿಳಿಯದಿದ್ರೆ ನೀನೊಬ್ಬ ಮಂಕೆ ಭಾರತಿ ಮೇಡಮ್ ಓ ಮೇಡಮ್ ಭಾರತಿ ಮೇಡಮ್ ಓ ಮೇಡಮ್ ಹಳೆ ಕಾಲವು ಕಳೆದೋಯ್ತು ಹೊಸ ಮಿಲೆನಿಯಂ ಬಂದಾಯ್ತು ಹತ್ತಿದ ಏಣೆಯ ಒತ್ತರೆ ನೀನು ತ್ರಿಶಂಕು ಸ್ವರ್ಗವು ನಿನದಾಯ್ತು ಸ್ಟೇಟ್ಸ್ ನಲ್ಲಿ ಇದ್ರೇನೆ ಸ್ಟೇಟಸ್ ಫಾರಿನ್ ಲೈಫೇ ಫಾಸ್ಟೆಸ್ಟ್ ನಮ್ಮಯ ನಾಡಿನ ವರ್ಚಸ್ಸು ಸಂಸ್ಕೃತಿ ಬಹಳ ಫೇಮಸ್ಸು ಉನ್ನತ ಕಂಪ್ಯೂಟರ್ ಜಗದಲ್ಲಿ ನಾನೇ ರಾಜ ನೀನಿಲ್ಲೇ ನೀನಿರೆ ಹಂಗಿನ ಅರಮನೆಯಲ್ಲಿ ಇರುವೆ ವಿಂಗಡದ ಗುಡಿಯಲ್ಲಿ ಇರುವೆ ವಿಂಗಡದ ಗುಡಿಯಲ್ಲಿ ಇರುವೆ ವಿಂಗಡದ ಗುಡಿಯಲ್ಲಿ Hi friends, how are you? Meet my fiancée Bharati. She's Padma, Hi. JP, Mahadev, Malini, Rupa, Raju, and Ashok. Okay friends, let's have something. Cheers! Cheers! Friends, she's Bharati, my fiancée. She is working, Yeah, she's employed. What is she? I mean, ನಾನು ಪ್ರೈಮರಿ ಸ್ಕೂಲ್ ಟೀಚರ್. good joke. You're joking, isn't it? ನೋ ಐ ಆಮ್ ನಾಟ್ ಜೋಕಿಂಗ್. ನಾನು ನಿಜವಾಗ್ಲೂ ಪ್ರೈಮರಿ ಸ್ಕೂಲ್ ಟೀಚರ್. ಅಂಡ್ ಟು ಬಿ ಎ ಪ್ರೈಮರಿ ಸ್ಕೂಲ್ ಟೀಚರ್ ಇಸ್ ನಾಟ್ ಅ ಜೋಕ್. Primary school teacher. A great service to the nation. Good. Very good. Hi, Raju. Hi. 1 minute. ನೀವೇನ್ ಮಾಡ್ತಾ ಇದ್ದೀರಾ? ನಾನು ಇವ್ರ ಜೊತೆ ಕ್ಯಾಲಿಫೋರ್ನಿಯಾಗೆ ಹೋಗ್ತಾ ಇದ್ದೀನಿ. ಕೆಲಸ ಏನ್ ಮಾಡ್ತಾ ಇದ್ದೀರಾ? ಇವಳು ಸಿಗ್ಮಾ ಸಾಫ್ಟ್ವೇರ್ ನಲ್ಲಿ PRO ಆಗಿದ್ಲು. ಈಗ ಕೆಲಸ ಬಿಟ್ಬಿಟ್ಟಿದ್ದೀನಿ. ಓ, ಸ್ಟೇಟ್ಸ್ ಅಲ್ಲಿ ಬೇರೆ ಒಳ್ಳೆ ಕೆಲಸ ಸಿಗ್ತಾ? No, she is going to be a good wife to me. Well, a highly educated and sophisticated maid servant. ಪುಕ್ಸಟ್ಟೆ ದುಡಿಯೋ ಮನೆ ಕೆಲ್ಸದೋಳು. You really have a sense of humor. Excuse me? I don't like this woman. It's all right. She is stupid. ನಮ್ಮ ದೇಶದ ಪ್ರೆಸೆಂಟ್ ಡೇ ಎಜುಕೇಶನ್ ಸಿಸ್ಟಮ್ ಅಂತೂ ತುಂಬಾ ಹಾಳಾಗೋಗಿದೆ. ಎಸ್ಪೆಷಲಿ ಗವರ್ಮೆಂಟ್ ಸ್ಕೂಲ್ಸ್ ಆರ್ ವೆರಿ ರಬಿಶ್. ಅಮೆರಿಕದಲ್ಲಿ ಹೈಸ್ಕೂಲ್ ಕೂಡ ಯೂನಿವರ್ಸಿಟಿ ತರ ಇರುತ್ತೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಯೂನಿವರ್ಸಿಟಿ ಕೂಡ ಪ್ರೈಮರಿ ಸ್ಕೂಲ್ ತರ ಇರುತ್ತೆ. Our primary school teachers, you see, don't know anything. They are Pedro ಅಂದ್ರೆ Pedro. You know the reason? No. ಅವರೆಲ್ಲ ಸೆಕೆಂಡ್ ಕ್ಲಾಸ್ ಅಲ್ಲೋ ಥರ್ಡ್ ಕ್ಲಾಸ್ ಅಲ್ಲೋ ಪಾಸ್ ಆಗಿರ್ತಾರೆ. ಬೇರೆ ಏನು ಮಾಡಕ್ಕಾಗದೆ TCH BEd ಮಾಡ್ಕೊಂಡು ಒಬ್ಬ ಟೀಚರ್ ಆಗ್ತಾರೆ. ಅಮೆರಿಕದಲ್ಲಿ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ ಅಲ್ವಾ? ಯಾ, ಎಕ್ಸಲೆಂಟ್. ನಮ್ ದೇಶದಲ್ಲಿ ಚೆನ್ನಾಗಿಲ್ಲ ಅಲ್ವಾ? ಸ್ವಲ್ಪನೂ ಚೆನ್ನಾಗಿಲ್ಲ.
ಯಾಕೆ ಹೇಳಿ? ಅಮೆರಿಕಾದಲ್ಲಿರೋ ಎಲ್ಲಾ ಬುದ್ಧಿವಂತರು ಅಲ್ಲೇ ಇರ್ತಾರೆ, ಆದ್ರೆ ಭಾರತದ ಅತ್ಯಂತ ಬುದ್ಧಿವಂತರು ಅಮೆರಿಕಾಗ್ ಓಡ್ತಾರೆ. ಹಾಗ್ ಹೋಗದೆ ಇಲ್ಲೇ ಇದ್ರು ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ ಹೇಳಿ? ನಮ್ ಪೇರೆಂಟ್ಸ್ನೇ ಕೇಳಿ ನೋಡಿ, ಅವರೆಲ್ಲ ಏನಂತಾರೆ ಅಂತ. ನಮ್ ದೇಶದಲ್ಲಿ ಪ್ರೈಮರಿ ಸ್ಕೂಲ್ ಎಜುಕೇಶನ್ ತುಂಬಾ ಹಾಳಾಗ್ಬಿಟ್ಟಿದೆ ಅಂತಾರೆ. ಸರಿ, ಹಾಗಾಗ್ಬಿಟ್ಟಿದೆಯಲ್ಲ, ಮುಂದೆ ನಿಮ್ ಮಕ್ಕಳನ್ನೇನ್ ಓದಿಸ್ತೀರಾ ಅಂದ್ರೆ ಡಾಕ್ಟ್ರು, ಇಂಜಿನಿಯರು, ಈಗ ಕಂಪ್ಯೂಟರ್ ಇಂಜಿನಿಯರ್. ನನ್ ಮಗ ಅಥವಾ ಮಗಳು ಬಹಳ ಚೂಟಿ, ಮುಂದೆ ಅವನ್ನ ಚೆನ್ನಾಗಿ ಓದಿಸಿ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಮಾಡ್ತೀನಿ ಅಂತ ಒಬ್ರು ಹೇಳಲ್ಲ. ಬುದ್ಧಿವಂತರೆಲ್ಲ ಹೀಗ್ ಬೇರೆ ದೇಶಕ್ಕೆ, ಬೇರೆ ಕೆಲ್ಸಗಳಿಗೆ ಹೋಗ್ಬಿಟ್ರೆ ಸ್ಕೂಲ್ ಟೀಚರ್ ಆಗೋದು ಯಾರು ಹೇಳಿ? ಕೊನೆಗುಳಿಯೋ ದಡ್ರೆ ಮಾಡಕ್ಕೇನು ಬೇರೆ ದಾರಿ ಇಲ್ದೆ ಬಂದ್ ಟೀಚರ್ಸ್ ಆಗ್ತಾರೆ ಅಂತಿದ್ರಿ ನೀವು. ಆದ್ರೆ ನಿಜ ಅಂದ್ರೆ ಅವರಾದ್ರೂ ನಮ್ ದೇಶಕ್ಕಷ್ಟು ಸೇವೆ ಮಾಡದೇ ಇದ್ದಿದ್ರೆ ಈ ದೇಶದ ಗತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ವೆಲ್ ಫ್ರೆಂಡ್ಸ್, ಯು ಆಲ್ ಎಂಜಾಯ್ ದ ಪಾರ್ಟಿ. ನಾವೇನ್ ಬರ್ತೀವಿ. ಏ ವಿಶ್ವಾಸ್, ಯಾಕೋ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತಂದಿದ್ದೆ. ಹೇಳಿದ್ದೆ, ಅರ್ಜೆಂಟಾಗಿ ಯಾರನ್ನ ನೋಡ್ಬೇಕು, ಈಗ ನೆನಪಾಯ್ತು. ನೀನ್ ಹೋಗು, ನಾನು ಇಲ್ಲೇ ಇರ್ತೀನಿ, ಆಮೇಲೆ ಬಂದ್ ಪಿಕಪ್ ಮಾಡು. ಭಾರತಿ, ನೀನು ಅಲ್ಲಿಗೆ ಬರ್ತಿದ್ಯಾ? ಓಕೆ, ನೀವ್ ಎಂಜಾಯ್ ಮಾಡಿ. ಬಾಯ್. ಐ ಆಮ್ ಸಾರಿ ಫ್ರೆಂಡ್ಸ್, ನಿಮ್ಮನ್ನೆಲ್ಲ ತುಂಬಾ ಬೋರ್ ಮಾಡಿದೆ. ಇನ್ನೊಂದ್ಸಲ ಎಲ್ಲಾದ್ರೂ ಮೀಟ್ ಮಾಡೋಣ. ಓಕೆ? ಹಾ, ಬಂದೆ. ಓಕೆ, ಬಾಯ್. ವಿಶ್ವಾಸ ಕೋಪ ಬಂದಿದೆ. ಏಯ್, ನಿಂತ್ಕೊಳ್ಳೋ. ಯಾಕೋ ನಾನು ಇಂಟ್ರೊಡ್ಯೂಸ್ ಮಾಡುವಾಗ ಹೆಸ್ಟೇಟ್ ಮಾಡಿದೆ? ನಾನ್ ಪ್ರೈಮರಿ ಸ್ಕೂಲ್ ಟೀಚರ್ ಅನ್ನೋದು ಮರ್ತೋಯ್ತಾ? ಇಲ್ಲ, ನೀನ್ ಅವ್ರೆಲ್ರ ಮುಂದೆ ನಿನ್ನ ದೇಶಿ ಪುರಾಣ ಬಿಚ್ಚೋ ಅಗತ್ಯ ಆಯ್ತಾ? ನಿಜ ಕಣೋ, ಸ್ಕೂಲ್ ಟೀಚರ್ ಕೆಲ್ಸ ಅಂದ್ರೆ ಜೋಕು ಅನ್ಕೊಂಡಿರೋ ಈ ಗೂಫಿಗಳೆದ್ರು ನಾನು ಅದೆಲ್ಲ ಮಾತಾಡಿದ್ದು ಒಂಥರ ವ್ಯರ್ಥ. ಭಾರತಿ, ಸ್ವಲ್ಪ ಅರ್ಜೆಂಟಾಗಿ ಯಾರನ್ನ ನೋಡಕ್ ಹೋಗ್ಬೇಕು. ಪ್ಲೀಸ್, ಒಂದು ಆಟ ಆಡ್ಕೊಂಡು ಮನೆಗೆ ಹೋಗು. ಹೇ ವಿಶ್ವಾಸ್, ಹಲೋ, ಯಾರು ಮಾತಾಡ್ತಾ ಇರೋದು? ಏನು ಏನು ಯಾರು ಮಾತಾಡ್ತಿದ್ದೀರಿ? ಯಾಕ್ರಿ, ಏನಾಯ್ತು ಹೇಳಪ್ಪ ಸರಿಯಾಗಿ. ಅಯ್ಯೋ, ಯಾರೋ ಸ್ಕೂಲಲ್ಲಿ ಬಾಂಬ್ ಇಟ್ಟಿದಾರಂತೆ, ಎಲ್ಲ ಓಡಿ ಓಡಿ. ಸರ್, ಸ್ಕೂಲಲ್ಲಿ ಬಾಂಬ್ ಬಿಟ್ಟಿರೋದು ಸುಳ್ಳು ಸರ್. ಹೌದಾ? ಯಾರಯ್ಯ? ಇವನೇ ಸರ್ ಸುಳ್ಳು ಕತೆ ಕಟ್ಟಿರೋದು. ನಮ್ಮ ಎಸ್ ಟಿ ಡಿ ಫೋನಿಂದ ಮಾತಾಡ್ತಾ ಇದ್ದ. ಹೇಳೋದ್ ನೋಡಿ ಅನುಮಾನ ಬಂತು. ಕೇಳಕ್ ನೋಡಿದ್ರೆ ಹೊಡೋಗ್ಬಿಟ್ಟ ಸರ್. ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ದೇನೆ. ಹೇಳಲೇ, ಯಾಕಯ್ಯ ಸುಳ್ಳು ಫೋನ್ ಮಾಡ್ದೆ? ನಿನ್ಗೆ ಏನಾಗ್ಬೇಕಾಗಿತ್ತು? ಸುಳ್ಳು ಫೋನ್ ಮಾಡಿ ನಮ್ಗೆ ಯಾಕೆ ಹೆದರ್ಸ್ದೆ ನೀನು? ಸರ್, ನಾನಲ್ಲ ಸರ್, ನನಗ್ ಫೋನ್ ಮಾಡಿದ್ರೆ 500 ರೂಪಾಯಿ ಕೊಡ್ತೀನಿ ಅಂದ್ರು. ನನ್ ಬಡವ ಸರ್, ರಸ್ತೆ ಪಕ್ಕದಲ್ಲಿ ಚಪ್ಲಿ ಮಾಡ್ಕೊಂಡಿದ್ದೆ. ನಮ್ ಬಡವ ಸರ್, ನನ್ ಬಿಟ್ಬಿಟ್ಟು. ಯಾರು ಹೇಳಿದ್ರು ನಿನ್ಗೆ ಹಾಗೆ ಫೋನ್ ಮಾಡು ಅಂತ? ಅದೇ ಸರ್, ನಿಮ್ ಸ್ಕೂಲ್ ಹುಡುಗರು ಇಬ್ರು ಬಂದಿದ್ರು ಸರ್. ನಮ್ ಸ್ಕೂಲ್ ಹುಡುಗರು ಅಂದ್ರೆ ಯಾರು? ಒಬ್ಬನ ಹೆಸರು ಗೊತ್ತು ಸರ್, ಅವನ ಹೆಸರು ವಿಶಾಲ್ ಅಂತ. ಇನ್ನೊಬ್ಬನ ಹೆಸರು ಗೊತ್ತಿಲ್ಲ ಸರ್. ಅವ್ರು ಕೊಟ್ಟಿರೋ ಕಾಸು ಬೇಕಾದ್ರೆ ಕೊಟ್ಬಿಡ್ತೀನಿ ಸರ್. ನನ್ ಬಡವ ಸರ್, ನನ್ ಬಿಟ್ಬಿಡಿ ಸರ್. ಸಾಕ್ ಹೋಗಯ್ಯ, ಇನ್ ಮುಂದೆ ಹಾಗೆಲ್ಲ ಮಾಡ್ಬೇಡ. ಹೋಗ್ ನಾವು ನೋಡ್ಕೊಂತೀವಿ, ಬಿಡಿ ಸರ್. ನಾವು ಪಾಠ ಮಾಡಿ ಏನ್ ಪ್ರಯೋಜನ? ಮಕ್ಕಳು ಯಾಕೆ ಹೀಗಾಗ್ತಾವೋ ನನ್ಗೆ ಗೊತ್ತಿಲ್ಲ. ಛೆ,
ಇಬ್ರು ನಮ್ ಸ್ಕೂಲ್ ಹುಡುಗ್ರೆ 10th ಸ್ಟ್ಯಾಂಡರ್ಡ್ ಓದ್ತಾ ಇದಾರೆ. ಒಬ್ಬ ಹುಡುಗ ವಿಶಾಲ್, ಅವರಪ್ಪ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ವಿಶ್ವನಾಥ್ ಅಂತ, ಅಮ್ಮ ಫೇಮಸ್ ಪೊಲಿಟಿಕಲ್ ಪರ್ಸನಾಲಿಟಿ. ಇನ್ನೊಬ್ಬ ಹುಡುಗ ಅವಿನಾಶ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮಂಜುನಾಥ್ ಅನ್ನೋರ್ ಮಗ. ಮಕ್ಕಳಿಗೆ ಕೇಳಿದ್ದನ್ನೆಲ್ಲ ಕೊಡಿಸೋದಷ್ಟೇ ತಮ್ಮ ಕೆಲಸ ಅಂತ ತಿಳ್ಕೊತಾರೆ ಕೆಲವು ತಂದೆ ತಾಯಂದ್ರು. ಆ ಹುಡುಗರು ಏನು ಮಾಡ್ತಾರೆ, ತಮ್ಮ ಸಮಯ ಹ್ಯಾಕ್ ಕಳೀತಾರೆ, ಕೈಲಿರೋ ದುಡ್ಡನ್ನು ಹ್ಯಾಕ್ ಖರ್ಚು ಮಾಡ್ತಾರೆ, ಯಾರು ಕೇಳಕ್ ಹೋಗಲ್ಲ, ಟೈಮ್ ಇಲ್ಲ ಅಂತಾರೆ. ಮೀಡಿಯಾ ಅಂಡ್ ಚಿಲ್ಡ್ರನ್ ಅನ್ನೋ ಮ್ಯಾಗಝೀನ್ ಅಲ್ಲಿ ನಾನೊಂದು ಲೇಖನ ಓದಿದ್ದೆ, ಅದನ್ನ ನೀನು ಓದು, ತಿಳಿಯುತ್ತೆ. ತಂದೆ ತಾಯಿ ಗಮನ ಇಲ್ಲದೆ ಗಂಟೆಗಟ್ಲೆ ಟಿವಿ ನೋಡೋ ಮಕ್ಕಳು, ಅದರಲ್ಲೂ ವೈಲೆನ್ಸ್ ಇರೋ ಚಾನೆಲ್ಗಳನ್ನ ನೋಡೋದ್ರಿಂದ ಮಕ್ಕಳು ಹೇಗೆ ವಿಕೃತ ಮನಸ್ಸಿನವರಾಗ್ತಾರೆ ಅಂತ. ದೊಡ್ಡ ದೊಡ್ಡ ಮನೆಗಳಲ್ಲಿ ಒಬ್ಬೊಬ್ರೇ ಇರ್ತಾರಲ್ಲ, ಅದು ತುಂಬಾ ಕೆಟ್ಟದು ಬಿಳಿಯೋ ಮಕ್ಕಳಿಗೆ. ಮೊದಲು ತಮ್ಮ ಮಕ್ಕಳು ಮಾಡೋ ಸಣ್ಣ ಪುಟ್ಟ ತಪ್ಪುಗಳನ್ನ ಏನೋ ಮಕ್ಕಳು ಚೇಷ್ಟೆ ಅನ್ಕೊಂಡು ಕ್ಷಮಿಸ್ತಾ ಬಂದ್ಬಿಡ್ತಾರೆ. ಅದು ಮಕ್ಕಳಿಗೆ ಸಲಿಗೆ ಕೊಟ್ಬಿಡುತ್ತೆ. ಆಮೇಲೆ ಅವ್ರು ಅಪರಾಧ ಮಾಡೋದ್ರಲ್ಲಿ ಆನಂದ ಪಟ್ಕೊಳ್ಳೋಕೆ ಶುರು ಮಾಡ್ಬಿಡ್ತಾರೆ. ಅಲ್ಲ ಪಾಪ, ಅವ್ರು ಓದ್ತಾ ಇರೋ ಸ್ಕೂಲಲ್ಲಿ ಈ ರೀತಿ ಎಲ್ಲಾದ್ರೇನಮ್ಮ, ಬೇರೆಯವ್ರು ಪಡೋ ಕಷ್ಟ ನೋಡಿ ಖುಷಿ ಪಡೋದು ಅವ್ರ ಚಟ ಆಗ್ಬಿಟ್ಟಿರುತ್ತೆ. ಅವ್ರ ಪೇರೆಂಟ್ಸ್ ಗಮನಕ್ಕೆ ತರಬೇಕಾಗಿತ್ತು ಇದನ್ನ. ಹೇಳಿದ್ವಿ, ಇಬ್ರು ತಂದೆ ತಾಯಿಗೂ ಫೋನ್ ಮಾಡಿ ನಮ್ ಹೆಡ್ ಮಾಸ್ಟರ್ ಹೇಳಿದ್ರು, ನಾವ್ ನಮ್ಮ ಮಕ್ಳಿಗೆ ಬುದ್ಧಿ ಹೇಳ್ತೀವಿ, ನೀವೇನು ಆಕ್ಷನ್ ತಗೋಬೇಡಿ ಅಂತಂದ್ರಂತೆ. ನಮ್ ಹೆಡ್ ಮಾಸ್ಟರ್ಗೂ ಅವ್ರನ್ ಕಂಡ್ರೆ ಏನೋ ಒಂದ್ ಸ್ವಲ್ಪ ಒಂಥರ. ಅವ್ರನ್ನ ಹಿಡ್ಕೊಂಡು ನಾಲ್ಕು ಜಡ್ಜ್ಬಿಡೋಣ ಅನ್ನೋಷ್ಟು ಕೋಪ ಬಂದಿತ್ತು. ಯಾರನ್ನ? ಹೆಡ್ ಮಾಸ್ಟರ್ನ? ಅಲ್ಲ, ಅದೇ ವಿಶಾಲು ಅವಿನಾಶ್ ಅನ್ನೋ ರಾಸ್ಕಲ್ಸ್ನ. ಈ ಹಂತದಲ್ಲಿ ಆ ಮಕ್ಕಳಿಗೆ ಹೊಡೆದು ಬಡದು ಮಾಡಿದ್ರೆ ಏನೂ ಪ್ರಯೋಜನ ಆಗಲ್ಲ ಕಣೆ. ಈಗ ಬೇಕಾಗಿರೋದು ಅವ್ರ ಪೇರೆಂಟ್ಸ್ ಕೌನ್ಸಿಲಿಂಗ್ ಆಗಬೇಕು. ಅಪ್ಪ ಅಮ್ಮಂದ್ರು ತಮ್ಮ ನಡವಳಿಕೆಗಳನ್ನು ಸರಿ ಮಾಡಿಕೊಂಡ್ರೆ ಮಾತ್ರ ಮಕ್ಕಳಿಗೆ ಏನಾದ್ರೂ ಪ್ರಯೋಜನ ಆಗಬಹುದು. ಹಾಗಾದಾಗ ಮಕ್ಕಳು ಸರಿ ಹೋಗಲೂಬಹುದು. ಅದ್ ಸರಿ, ಈ ಅತಿ ಬುದ್ಧಿವಂತ ಪೇರೆಂಟ್ಸ್ಗೆ ಬುದ್ಧಿ ಹೇಳೋರು ಯಾರು? ನೀನು. ನಾನಾ? ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ನಮ್ಮನ್ನು ನಾವೇ ಆಳಿಕೊಳ್ಳುವ ಒಂದು ವ್ಯವಸ್ಥೆ. ಇದಕ್ಕಾಗಿ ನಮಗೆ ಒಂದು ಸಂವಿಧಾನ ಬೇಕು, ಒಂದು ಸಂವಿಧಾನವೂ ಬೇಕಾಗಿದೆ. ಏ ಶಿವು, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ನಾನು ಪಾಠ ಮಾಡ್ತಿರ್ಬೇಕಾದ್ರೆ ತೋರಿಸ್ತಾ ಇರ್ತೀಯ. ಅವ್ನ್ ಯಾವಾಗ್ಲೂ ಹಾಗೆ ಸಾರ್, ಮನೇಲಿ ಗಡದ್ದಾಗ ಮುದ್ದೆ ತಿಂದು ಬಂದ್ಬಿಟ್ಟಿರ್ತಾನೆ. ಇಲ್ಲಿ ನಿಮ್ ಪಾಠ ಅವನ್ಗೆ ಜೋಗ್ಲು ತರ ಆಗ್ಬಿಡುತ್ತೆ, ನಿದ್ದೆ ಮಾಡ್ಬಿಡ್ತಾನೆ. ಸೈಲೆನ್ಸ್. ಏ ಶಿವು, ಹೇಳೋ, ನನ್ನ ಜೊತೆ ಸ್ಟಾಫ್ ರೂಮ್ ಬಾ. 1 2 3 ಶಿವನಿಗ ಬೆಳೆತಾರೆ ಮಾಸ್ಟ್ರು, ಮಾಸ್ಟ್ರು ಶಿವನಿಗ ಬೆಳೆತಾರೆ ಮಾಸ್ಟ್ರು, ಮಾಸ್ಟ್ರು. ಸಲ ಹೇಳೋದು ಇವನಿಗೆ, ನನಗಂತೂ ಹೇಳಿ ಹೇಳಿ ಸಾಕಾಗೋಯ್ತು. ದಿನ ಶಾಲೆ ಲೇಟಾಗಿ ಬರ್ತಾನೆ ಇವನು. ದಿನ ಅಲ್ಲ ಸರ್, ಒಂದೊಂದ್ ದಿನ. ಮುಚ್ಚೋ ಬಾಯ್ ರಾಸ್ಕಲ್, ಎದುರು ಮಾತಾಡ್ತಾನೆ. ಪಾಠ ಮಾಡ್ತಿರ್ಬೇಕಾದ್ರೆ ಆಕಳಿಸ್ತಾ ಇರ್ತೀಯಾ? ಆ ಕಳ್ಸೋದ ನಿದ್ದೆನೆ ಮಾಡ್ಬಿಡ್ತಾನ ಅವನು. ಆಮೇಲೆ ಅಕ್ಕಪಕ್ಕದಲ್ಲಿರೋರು ಆಗ ಆಗ ಎಬ್ಬಿಸ್ತಿರ್ಬೇಕು ಅವನಿಗೆ, ಎದ್ದೇಳು ಮಂಜುನಾಥ ಎದ್ದೇಳು ಅಂತ. ಏನೋ ನಿನಗೆ ದಾಡಿ? ಕ್ಲಾಸಲ್ಲಿ ಬೆಳಗ್ಗೆ ನಿದ್ದೆ ಮಾಡ್ತೀಯಾ, ರಾತ್ರಿ ಭಜನೆ ಮಾಡ್ತಾ ಇರ್ತೀಯಾ? ಇಂಥದ್ದೇ ಒಂದು ಕೇಸ್ ಆಗಿರ್ಲಿಲ್ವಾ ಹೋದ ವರ್ಷ? ಏನವನ ಹೆಸರು? ವಿನಾಯಕ ಇರಬೇಕು. ಅವರಪ್ಪ ಏನ್ ಮಾಡ್ತಿದ್ದ, ಇವನ್ ಕೈಲಿ ವಿಸ್ಕಿ ತರಿಸ್ಕೊಂಡು ಮನೇಲಿ ಕೂತು ಕುಡಿತಿದ್ದ. ನೀರ್ ಬೆರೆಸ್ಕೊಂಡ್ ಬಾರೋ ಅಂತ ಹೇಳೋದು, ಇವ್ನ್ ಒಳಗ್ ಹೋಗೋದು, ನೀರ್ ಬೆರೆಸೋದು, ಹಿಂಗ್ ಅನ್ಕೊಂಡ್ಬಿಟ್ಟು ರುಚಿ ನೋಡೋದು. ಇರ್ತಾ ಇರ್ತಾ ಇವನಿಗೂ ಅಭ್ಯಾಸ ಆಗೋಯ್ತು. ಅವರಪ್ಪ ಉಳಿಸಿ ಇಟ್ಟದನ್ನ ರಾತ್ರಿ ಎದ್ಬಿಟ್ಟು ಒಂದು ಗ್ಲಾಸಲ್ಲಿ ಹಾಕೊಂಡು ಕಟಕ್ಕಂದ ಕುಡಿದು ಮಲಗ್ಬಿಡೋದು. ರಾತ್ರಿ ವೇಳೆ ನಿದ್ದೆ ಬರ್ತಿರ್ಲಿಲ್ಲ, ಬೆಳಿಗ್ಗೆ ಲೇಟಾಗಿ ಹೇಳೋದು, ಇಲ್ಲಿ ಬಂದು ಕ್ಲಾಸಲ್ಲಿ ತೂಕಡಿಸೋದು. ಇದು ಹೋದ ವರ್ಷ ನಡೆದ ಕೇಸು. ಇದು ಇಂಥದ್ದೇ ಕೇಸ್ ಇರಬೇಕು. ಏನಯ್ಯ, ನಿಮ್ಮಪ್ಪ ಕೂಡ ನಿನ್ ಕೈಲಿ ವಿಸ್ಕಿ ತರಿಸ್ಕೊಂಡು ಕುಡಿತಾನೇನೋ? ಹೇಳೋ, ಕುಡಿತಾನೇನೋ ನಿಮ್ಮಪ್ಪ? ಓ, ಅಳೋದ್ ಬೇರೆ ಇವನು. ನಿನಗೂ ಅಭ್ಯಾಸ ಇದೆಯೇನೋ? ನಿಮ್ಮಪ್ಪನು ಕುಡಿತಾನೇನೋ? ಇಲ್ಲ ಸರ್, ನಮ್ಮಪ್ಪ ಕುಡಿತಿರ್ಲಿಲ್ಲ. ಗೌಡ್ರ ಗದ್ದೆಲಿ ದುಡಿತಿದ್ದ.
ತೆಂಗಿನ ಮರ ಹತ್ತಕ್ ಹೋಗಿ ಮೇಲಿಂದ ಬಿದ್ದು ಹೋದ ವರ್ಷ ಸತ್ತೋಗ್ಬಿಟ್ಟ ಸರ್. ಅವ್ವ ಅವಳೆ ಅಷ್ಟೇಯ. ಅದ್ ಸರಿನಪ್ಪ, ದಿನ ಯಾಕೆ ಕ್ಲಾಸ್ ಲೇಟಾಗಿ ಬರ್ತೀಯಾ? ಕ್ಲಾಸಲ್ಲಿ ಯಾಕೆ ತಗೊಳಿಸ್ತಾ ಇರ್ತೀಯಾ? ಮಾತಾಡು ಶಿವು, ಮೇಷ್ಟ್ರು ಕೇಳಿದ್ದಕ್ಕೆ ಉತ್ತರ ಕೊಡು. ಮತ್ತೆ ನಮ್ಮವ್ವ ಬೆಳಗ್ಗೆ 5 ಗಂಟೆಗೆನೆ ಎಬ್ಬಿಸ್ಬಿಡ್ತಾಳೆ. ಆಮ್ಯಾಕೆ ತುಂಬಾ ಸುಸ್ತಾಗ್ಬಿಟ್ಟಿರುತ್ತೆ ಸರ್. ಒಂದೊಂದ್ಸಲ ನಿದ್ದೆ ಎಳಿತೈತೆ. ಏನ್ ಮಾಡಿದ್ರು ತಡ್ಕೊಳಕ್ ಆಗೋದೇ ಇಲ್ಲ. ಇನ್ನೊಂದ್ಸಲ ಮಾಡಲ್ಲ ಸರ್, ಕೋಪ ಮಾಡ್ಕೋಬೇಡಿ. ಮೇಷ್ಟ್ರು ಕೋಪ ಮಾಡ್ಕೊಳ್ಳೋ ಅಂತ ಕೆಲ್ಸ ಮಾಡ್ಬೇಡ ಅಂತ ನಮ್ಮವ್ವ ಹೇಳೋಳೆ. ಆಯ್ತು, ಹೋಗಪ್ಪ, ಕ್ಲಾಸ್ಗೆ ಹೋಗು. ನಮ್ ದೇಶದಲ್ಲಿ ಲಕ್ಷಾಂತರ ಜನ ಮಕ್ಕಳ ಸ್ಥಿತಿ ಇದು. ಓದ್ತೀನಿ ಅನ್ನೋ ಮಕ್ಕಳಿಗೆ ಅವ್ರಿಗೆ ಅನುಕೂಲ ಆಗೋ ಹಾಗೆ ಶಾಲೆಗಳಿರಲ್ಲ. ಅದ್ ಎಷ್ಟು ಕಷ್ಟಪಟ್ಟು ಹಳ್ಳಿಯಿಂದ ಬಂದು ಓದ್ತಾ ಇದ್ದಾನೆ ನೋಡಿ ಅವನು. ನಿಜವಾಗ್ಲು ಇಂಥ ಮಕ್ಕಳು ನೋಡಿದಾಗ ನಾವು ಮಾಡ್ತಾ ಇರೋ ಕೆಲ್ಸ ನಿಜವಾಗ್ಲೂ ಸಾರ್ಥಕ ಅಂತ ಮನ್ಸಿಗೆ ತೃಪ್ತಿ ಆಗತ್ತೆ. ಬಗ್ಗೆ ಪೂರ್ತಿ ತಿಳ್ಕೊಂಡೆ. ನಾವ್ ಏನೇನೋ ತಮಾಷೆ ಮಾಡಿಟ್ವಿ. ಪರವಾಗಿಲ್ಲ ಬಿಡು. ಬೆಳಿಗ್ಗೆ ಅಷ್ಟ್ ಬೇಗ ಹೇಳೋದು ಸಾಲ್ದು ಅಂತ ಅಷ್ಟೊಂದ್ ಕೆಲ್ಸ ಮುಗಿಸಿ ಶಾಲೆಗೆ ಓಡ್ ಬರೋದು. ನೀನು ಪಕ್ಕದ ಹಳ್ಳಿಯಿಂದ ಬರ್ತೀಯ ಅಂತ ಕೂಡ ಗೊತ್ತಿಲ್ಲ ನಮ್ಗೆ, ಅಲ್ವೇನ್ರು? ಯಾವ ವಿಲೇಜ್ ನಿಮ್ದು? ಬಸವಂತಪುರ ಅಂತ. ಈ ಕಡೆ 4 ಕಿಲೋಮೀಟರ್ ದೂರ. ಅಲ್ಲಿಂದ ಬಸ್ ಇರ್ಬೇಕಲ್ಲ ಇಲ್ಗೆ? ಇದೆ, ಆದ್ರೆ ನಾನ್ ಮಾತ್ರ ಬಸ್ಸಿಗೆ ಬರಲ್ಲಪ್ಪ. ಮತ್ತೆ ನಂದೇನ್ ಸ್ವಂತ ಗಾಡಿ ಐತೆ, ಬೈಕು, ಹತ್ಕೊಂಡ್ ಬರ್ತೀನಿ. ಏನೋ ನಿಂದು ಬೈಕ್ ಇದ್ಯಾ? ಏನು ನಿನ್ ಸ್ವಂತ ಬೈಕ್ ಅಲ್ಲ ಬರೋದು? ಹೌದು. ನೀನ್ ಅದನ್ನ ಎಲ್ಲಿ ನಿಲ್ಲಿಸ್ತೀಯೋ ನಾವ್ ಒಂದ್ಸಲಿನೂ ನೋಡೇ ಇಲ್ಲ. ತೋರ್ಸ್ಲಾ ನೋಡು, ಇಲ್ಲೈತೆ ಬೈಕು. ಡ್ರನ್ ಡ್ರನ್ ಬಸ್ಸಿಗೆ ಬರಕ್ಕೆ ಕಾಸಿರಲ್ಲ, ಅದಕ್ಕೆ ನಡ್ಕೊಂಡ್ ಬರ್ತೀನಿ. ನನಗೊಂದು ಐಡಿಯಾ ಉಳಿತು ಕಣ್ರ. ನನ್ನ ಹತ್ರ ಒಂದ್ ಸೈಕಲ್ ಇದೆ ಅಲ್ವಾ, ಅದನ್ನ ಶಿವ್ ಕೊಟ್ಬಿಡ್ತೀನಿ. ಅವ್ನ್ ಓಡಾಡಕ್ ಅನುಕೂಲ ಆಗುತ್ತೆ ಅಲ್ವಾ. ಮತ್ತೆ ಮನೇಲೇನ್ ಹೇಳ್ತೀಯಾ? ಮನೆಲ್ಲ ಏನ್ ಹೇಳೋದು, ಸೈಕಲ್ ಕಳ್ದೋಯ್ತು ಅಂತ ಹೇಳಿದ್ರಾಯ್ತು. ಇಲ್ಲ ಪಿಂಕಿ, ಒಂದ್ ಒಳ್ಳೆ ಕೆಲ್ಸ ಮಾಡಕ್ಕೋಸ್ಕರ ಇನ್ನೊಂದ್ ಕೆಟ್ಟ ಕೆಲ್ಸ ಮಾಡ್ಬಾರ್ದು. ಹಾ, ಶಿವಗ್ ಸೈಕಲ್ ಇದ್ರೆ ಅನುಕೂಲ ಆಗೋದಾದ್ರೆ ನಾವೆಲ್ಲ ಸೇರಿ ಸೈಕಲ್ ಕೊಡ್ಸೋದು. ಕರೆಕ್ಟ್. ಪೂಜೆಗೆ, ಮ್ಯಾಜಿಕ್ ಶೋಗೆ ಅಂತ ಹೇಳಿ ನಮ್ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡ್ ಬರ್ತೀವಲ್ಲ, ಈ ಸಲ ಇದಕ್ಕೆ ಅಂತಾನೆ ಹೇಳಿ ಇಸ್ಕೊಂಬಂದು ಶಿವ ಒಂದ್ ಹೊಸ ಸೈಕಲ್ ಕೊಡ್ಸಿದ್ರಾಯ್ತು. ವೆರಿ ಗುಡ್, ಇದು ಒಳ್ಳೆ ಉಪಾಯ. ನೀವ್ ಈ ತರ ಮಾಡೋದಾದ್ರೆ ನಾವ್ ಟೀಚರ್ಸ್ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ನಾವೆಲ್ಲರೂ ಸೇರಿ ಶಿವಗ್ ಸೈಕಲ್ ಕೊಡ್ಸೋಣ. ಆಯ್ತು, ಇಂಥ ಒಳ್ಳೆ ಕೆಲ್ಸನ ಮಕ್ಳೇ ಮಾಡ್ತೀನಿ ಅಂತಂದ್ರೆ ನಾವ್ಯಾಕ್ ಬೇಡ ಅನ್ನೋಣ. ಇದ್ರ ಜವಾಬ್ದಾರಿನ ನೀವೇ ವಹಿಸ್ಕೋಬೇಕು. ಯಾಕೆಂತಂದ್ರೆ ಈ ವಿಚಾರದಲ್ಲಿ ಏನು ಹೆಚ್ಚು ಕಡಿಮೆ ಆಗಬಾರ್ದಲ್ವಾ? ಆಯ್ತು ಸರ್. ಆಶಾ ಸರ್, ಸರಳ ನಾಳೆ ರಜಾ ಹಾಕಿದ್ದಾರೆ, ಅವ್ರ ಕ್ಲಾಸ್ ನೀವೇ ತಗೋಬೇಕು. 7th ಸ್ಟ್ಯಾಂಡರ್ಡ್ ಫಸ್ಟ್ ಪೀರಿಯಡ್. ಸರ್, ನನಗೆ 6th B ಸೆಕ್ಷನ್ ಕ್ಲಾಸ್ ಇದೆಯಲ್ಲ ಸರ್? ಸರ್, ಫಸ್ಟ್ ಪೀರಿಯಡ್ ನನ್ಗೆ ಲೀಶರ್ ಇದೆ, ನಾನ್ ತಗೋತೀನಿ. ನೀವು ಹೂಂದ್ರೆ ಮಾತ್ರ. ಸರಿಯಮ್ಮ, ಕನ್ನಡ ಇರೋದು. ಒಂದ್ ಕೆಲಸ ಮಾಡಿ, ನಾಳೆ ಸೈನ್ಸ್ ತಗೊಳ್ಳಿ. ಇಲ್ಲ ಸರ್, ಕನ್ನಡನೇ ಮಾಡ್ತೀನಿ. ನಂಗೆ ಲ್ಯಾಂಗ್ವೇಜ್ ಕ್ಲಾಸ್ ಅಂದ್ರೆ ತುಂಬಾ ಇಷ್ಟ. ನಾನ್ ಸರಿಯಾಗಿ ಮಾಡದೇ ಇದ್ರೆ ಸರಳ ಮತ್ತೆ ರಿವೈಸ್ ಮಾಡ್ಲಿ. ಕನ್ನಡನೇ ಮಾಡ್ತೀನಿ. ಓಕೆ ಓಕೆ ಮಾಡಿ.
ಇಷ್ಟೊಂದು ಇಂಟ್ರೆಸ್ಟ್ ಟೀಚರ್ಸ್ಗೆ ಇರೋದು ನೋಡಿದ್ರೆ ನನಗೆ ಬಹಳ ಸಂತೋಷ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಹುಡುಗಿ ಈ ಶಾಲೆಗೆ ಒಂದು ದೊಡ್ಡ ಆಸ್ತಿ ಆಗ್ತಾಳೆ. See you tomorrow. ಮಕ್ಳೇ, ಇವತ್ತು ಸರಳ ಮಿಸ್ ಬಂದಿಲ್ಲ. ಅವ್ರ ಬದಲಿಗೆ ನಾನ್ ಪಾಠ ತಗೋತೀನಿ. ಆಗ್ಬೋದಾ? ಆಗ್ಲಿ ಮಿಸ್. ಹಾಗಾದ್ರೆ ಸೈನ್ಸ್ ಬುಕ್ ತೆಗಿಬೇಕಾ ಮಿಸ್? ಇಲ್ಲ ಇಲ್ಲ, ಕನ್ನಡನೇ. ಇವತ್ತು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ನನಗೆ ಇಷ್ಟವಾಗಿರೋ ಪಾಠ ಮಾಡ್ತೀನಿ, ಸರಿನಾ? ಯಾವ ಪಾಠ ಮಿಸ್? ಅಕ್ಕ ಯಕ್ಷಿ ಮತ್ತು ಮಕ್ಕಳು. ಬೇಡ 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 ಬೇಡ, ನೀವ್ ಆಮೇಲೆ ನೋಡಿ. ಮೊದ್ಲು ಈ ಕವನನ್ ಕೇಳಿ. ಇದು ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಬರ್ದಿರೋ ಒಂದು ಗೀತ ರೂಪಕ. ಅದನ್ ಕೇಳೋದ್ರ ಜೊತೆಗೆ ಕಣ್ಣಿಂದ ನೋಡೋದಿಕ್ಕೆ ಈ ಚಿತ್ರ. ಮೂಡಲಗಿರಿಯ ಕೋಡಿನ ಕೆಳಗೆ ಕಾಡೊಂದಿದೆ, ಆ ಕಾಡಿನ ಒಳಗೆ ಮೂಡಲಗಿರಿಯ ಕೋಡಿನ ಕೆಳಗೆ ಕಾಡೊಂದಿದೆ, ಆ ಕಾಡಿನ ಒಳಗೆ ಜುಳು ಜುಳು ಹರಿಯುವ ಒಂದು ನದಿ, ಯಕ್ಷಿಯು ಇರುವಳು ತೊರೆಯ ಬದಿ. ಜುಳು ಜುಳು ಹರಿಯುವ ಒಂದು ನದಿ, ಯಕ್ಷಿಯು ಇರುವಳು ತೊರೆಯ ಬದಿ. ವನ ಭೋಜನಕ್ಕೆ ಒಂದು ದಿನ, ಮಕ್ಕಳು ಹೊಕ್ಕರು ದಟ್ಟಬನ. ಕಾಡಿನ ಒಳಗೆ ಜುಳು ಜುಳು ಹರಿಯುವ ಒಂದು ನದಿ, ಯಕ್ಷಿ ಇರುವಳು ತೊರೆಯ ಬದಿ. ಜುಳು ಜುಳು ಹರಿಯುವ ಒಂದು ನದಿ, ಯಕ್ಷಿ ಇರುವಳು ತೊರೆಯ ಬದಿ. ಮೂಡಲಗಿರಿಯ ಕೋಡಿನ ಕೆಳಗೆ, ಮೂಡಲಗಿರಿಯ ಕೋಡಿನ ಕೆಳಗೆ. ವನಭೋಜನಕ್ಕೆ ಒಂದು ದಿನ, ಮಕ್ಕಳು ಹೊಕ್ಕರು ದಟ್ಟಬನ. ವನಭೋಜನಕ್ಕೆ ಒಂದು ದಿನ, ಮಕ್ಕಳು ಹೊಕ್ಕರು ದಟ್ಟಬನ. ದಾರಿ ತಪ್ಪಿದರು ಕಾಡಿನಲ್ಲಿ, ಇಣುಕಿದ ಚಂದಿರ ಮಾಡಿನಲ್ಲಿ. ದಾರಿ ತಪ್ಪಿದರು ಕಾಡಿನಲ್ಲಿ, ಇಣುಕಿದ ಚಂದಿರ ಮಾಡಿನಲ್ಲಿ. ಹೆಬ್ಬುಲಿ, ಚಿರತೆ, ಕರಡಿಗಳು ಎಡೆಬಿಚ್ಚುವ ಕರಿನಾಗಗಳು. ಹೆಬ್ಬುಲಿ, ಚಿರತೆ, ಕರಡಿಗಳು, ಎಡೆಬಿಚ್ಚುವ ಕರಿನಾಗಗಳು. ದಾರಿ ತಪ್ಪಿಸುವ ಕತ್ತಲಿನೊಳಗೆ, ಮಕ್ಕಳು ಬಂದರು ಹೊನಲಿನ ಬಳಿಗೆ. ಅಮ್ಮ ಎಂದರು ಮಕ್ಕಳು ಅಳುತ್ತಾ, ಅಕ್ಕ ಎಂದರು ಬಿಕ್ಕಳಿಸುತ್ತಾ. ಬಂದೆ ಎಂದಳು ಯಕ್ಷಿಯು ಆಗ,
ಗೀತ ರೂಪಕ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು ಮಿಸ್. ಖುಷಿ ಆಯ್ತಾ ನಿಮ್ಗೆಲ್ಲ? ತುಂಬಾ ಖುಷಿ ಆಯ್ತು ಮಿಸ್. ಹುಡುಗ ಒಳ್ಳೆಯವನು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅಪ್ಪ ಅಮ್ಮನ ಒಪ್ಸಿದಾನಲ್ಲ. ನಮ್ಮ ಹುಡುಗಿದೆ ಸಮಸ್ಯೆ. ಇಲ್ಲ ರೀ, ಅವಳು ಬಹಳ ಹಚ್ಕೊಂಡಿದ್ದಾಳೆ, ಬಹಳ ಪ್ರೀತಿಸ್ತಿದ್ದಾಳೆ. ನಾನು ನೀನು ಪ್ರೀತಿಸ್ತಿದ್ವಲ್ಲ ಹಾಗೆ. ಪ್ರೀತಿಸ್ತಾ ಇದ್ವಲ್ಲ ಅದೇನ್ರಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ತಿದ್ದೀರಾ? ಪ್ರೀತಿಸ್ತಾ ಇದ್ವಲ್ಲ ಅಂತ ಈಗ ಪ್ರೀತಿಸ್ತಾ ಇಲ್ವಾ? ಈಗ್ಲೂ ಪ್ರೀತಿಸ್ತೀವಿ ಕಣೆ. ಆದ್ರೆ ಭಾರತಿ ವಿಶ್ವಾಸ ಅವ್ರ ವಯಸ್ಸಿನಲ್ಲಿ ಪ್ರೀತಿಸ್ತಾ ಇದ್ದಲ್ಲ ಹಾಗೆ ಅಂತ. ಅಮ್ಮ ಬಂದ್ಲು ಸುಂದರಿ. ನನಗೆ 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 ಥ್ಯಾಂಕ್ ಯು. ಏನಿವತ್ತು ಬಹಳ ಸಂತೋಷವಾಗಿರೋ ಕಾಣ್ತಾರೆ ಮಿಸ್ಸು. ನಿಜವಾಗ್ಲೂ ಸಂತೋಷವಾಗಿದ್ದೀನಿ. ಇವತ್ತು ಇಡೀ ದಿನ ಕ್ಲಾಸ್ಗಳು ಎಷ್ಟು ಚೆನ್ನಾಗಾದವು ಅಂದ್ರೆ ಮಕ್ಳಿಗೂ ಖುಷಿಯೋ ಖುಷಿ. ಶಾಲೆಯ ಪಾಠ ಮಕ್ಕಳಿಗೆ ಶಿಕ್ಷಕರಿಗೆ ಇಬ್ರಿಗೂ ಇಷ್ಟೊಂದು ಖುಷಿ ಕೊಟ್ಟಾಗ್ಲೇ ಶಾಲಾ ಶಿಕ್ಷಣ ಸಾರ್ಥಕ ಆಗೋದು. ಸರಿ, ಹೋಗಿ ಮುಖ ತೊಳ್ಕೊಂಡ್ ಬಾ, ಟೀ ಮಾಡ್ಕೊಡ್ತೀನಿ, ಕುಡಿದ್ಬಿಟ್ಟು ನಿನ್ ಫ್ರೆಂಡ್ ಲೆಟರ್ ಬರ್ದಿದ್ದಾನೆ ಓದಿವಂತೆ. ಪತ್ರನಾ? ಕೂತಿದ? ಅಮ್ಮ ಪ್ಲೀಸ್ ಕೊಡಮ್ಮ 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 ಪ್ಲೀಸ್. ಹೋಗಿ ಮುಖ ತೊಳ್ಕೊಂಡ್ ಬಾ, ಏನ್ ಅವಸರ ಇಲ್ಲ, ನಿನ್ ಮೊದ್ಲು ಕೊಡು. ಬಿಡು, ಒಂದ್ ಖುಷಿ ಒಳಗೆ ಇನ್ನೊಂದ್ ಖುಷಿ. ಓದ್ಬಿಡ್ಲಿ, ಫ್ರೆಂಡ್ ಪತ್ರ ತಾನೆ. ಥ್ಯಾಂಕ್ ಯು. ನೀನ್ ರೂಮ್ ತಗೊಂಡು ಓದೋಗೆ. ನಿನ್ನ ಭಾವಿ ಗಂಡ ತನ್ನ ಭಾವಿ ಪತ್ನಿಗೆ ಪ್ರೀತಿಯಿಂದ ಬರೆದಿರುವಂತ ಪತ್ರ ಏಕಾಂತದಲ್ಲಿ ಓದೋದಲ್ವಾ? ಅಯ್ಯೋ, ನಾನೊಬ್ಳೆ ಏಕಾಂತದಲ್ಲಿ ಕೂತ್ ಓದೋ ಅಂತದ್ ಏನು ಬರ್ದಿರಲ್ಲ, ಕೋತಿ ಅದು. ಲವ್ ಲೆಟರ್ ಬರೆಯಕ್ ಬಂದ್ರ ತಾನೆ ಅದಕ್ಕೆ. ಪಾಪ ನೀವಾದ್ರೂ ಅವನಿಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ಬಾರ್ದಾ? ನಾನಂತದ್ದು ನನ್ನ ಹತ್ರನೇ ಸುಳ್ಳು ಹೇಳ್ಬೇಡಿ. ನೀವು ಮದ್ವೆ ಆಗಕ್ ಮುಂಚೆ ಅಮ್ಮನಿಗೆ 2 ದಿನಕ್ಕೊಮ್ಮೆ ಬರಿತಾ ಇದ್ದಿದ್ ಪತ್ರನ ಅಮ್ಮ ನಂಗೆ ಕೊಟ್ಟಿದ್ದಾಳೆ. ಪರವಾಗಿಲ್ಲ ಬಿಡು ಪಾಪ, ವಯಸ್ಸಿಗೆ ಬಂದಿರೋ ಮಗಳು ತಾಯಿ ಇಬ್ರು ಸ್ನೇಹಿತರಿದ್ದಾಗೆ ಅಂತ ನೀನೇ ಹೇಳ್ತಾ ಇದ್ದೆ. ಏನೇ, ಏನಾಯ್ತು? ಏನ್ ಬರ್ದಿದ್ದಾನೆ ವಿಶ್ವಾಸ್? ಭಾರತಿ, ಈ ಪತ್ರ ಬರೆಯೋದಿಕ್ಕೆ ನಂಗೆ ತುಂಬಾ ಕಷ್ಟ ಆಗ್ತಿದೆ. ಇದನ್ ಬರೆಯೋ ಪ್ರಸಂಗ ನಂಗೆ ಬರ್ದೇ ಇದ್ದಿದ್ರೆ ಚೆನ್ನಾಗಿತ್ತು. ಆದ್ರೆ ನಮ್ಮಿಬ್ಬರ ಸ್ನೇಹದ ಈ ಹಂತದಲ್ಲಿ ಎಷ್ಟೇ ಕಹಿ ಆದ್ರೂ ಇದನ್ನ ನಾನಿನ್ನು ಹೇಳಲೇಬೇಕಾದ್ದು ಅನಿವಾರ್ಯ ಆಗಿದೆ. ನಿನ್ನ ಪ್ರೈಮರಿ ಸ್ಕೂಲ್ ಟೀಚರ್ ಕೆಲಸನ ಅತಿಯಾಗಿ ಹಚ್ಕೊಂಡಿದ್ಯಾ. ನಾನು ನಿನಗೋಸ್ಕರ ಅದಕ್ಕಿಂತ 100 ಪಟ್ಟು ಚೆನ್ನಾಗಿರೋ ಕೆರಿಯರ್ನ ಯೋಚಿಸಿದ್ದೆ. ನೀನ್ ನಿಂದೆ ಹಠ ಮಾಡ್ತಿದೀಯ. ನನ್ನ ಪ್ರೀತಿನೂ ನಿನ್ನ ಮನಸ್ಸನ್ನ ಬದಲಾಯಿಸಲಿಲ್ಲ. ಆದ್ರೆ ನಿನ್ನ ಹಾಗೆ ಯಾವುದೋ ಒಂದು ಸಣ್ಣ ಊರಲ್ಲಿ ಒಂದು ಚಿಕ್ಕ ಲೆಕ್ಚರರ್ ಪೋಸ್ಟ್ ಹೋಗೋಷ್ಟು ಮೂರ್ಖತನನ ನಾನ್ ಮಾಡೋದಿಲ್ಲ. ನಾನು ಕೊನೆ ಸಾರಿ ಕೇಳಿದಾಗ ನೀನ್ ಹೇಳಿದೆ, ನಿನ್ನ ಅಮೆರಿಕದ ಕನಸನ್ನ ಅಥವಾ ಭಾರತದಲ್ಲಿರೋ ನನಸನ್ನ ಇವೆರಡರಲ್ಲಿ ಯಾವುದರ ಒಂದನ್ನು ಆರಿಸ್ಕೋ, ಎರಡೂ ಸಾಧ್ಯ ಇಲ್ಲ ಅಂತ. ಭಾರತಿ, ನಾನು ನನ್ನ ಕನಸನ್ನೇ ಆರಿಸ್ಕೊಂಡಿದ್ದೀನಿ. ನನ್ ಕ್ಷಮಿಸ್ಬಿಡು. ಈಗಲೂ ಏನು ಕಾಲ ಮಿಂಚಿಲ್ಲ. ಅವನು ಅಮೆರಿಕಾಗೆ ಹೋಗ್ತಿದ್ದಾನೆ ಅಷ್ಟೇ, ಬೇರೆ ಮದುವೆ ಮಾಡ್ಕೊಳಕಲ್ಲ. ಈಗಲೂ ಅವನು ಅಷ್ಟೇ ಇಷ್ಟಪಡ್ತಾನೆ. ನೀನ್ ಮದುವೆ ಮಾಡ್ಕೊಂಡು ಅಮೆರಿಕ ಕರ್ಕೊಂಡೋಗ್ಬೇಕು ಅಂತಾನೆ. ನೀನ್ ಅವನ ಮಾತಿಗೆ ಒಪ್ಕೊಂಡ್ರೆ
ನೋ, ವಿಶ್ವಾಸ್ ಮೇಲೆ ನನಗೆ ಪ್ರೀತಿ ಇರೋದು ನಿಜ. ಆದ್ರೆ ಅವನ್ ಹೊರತಾಗಿ ನನ್ನ ಜೀವನ 0 ಅಂತ ಒಪ್ಕೊಳಕ್ಕೆ ನಾನ್ ಸಿದ್ಧವಾಗಿಲ್ಲ. ಇಲ್ಲೇ ಓದಿ ಕಲ್ತು ತರಬೇತಿ ಪಡೆದು ಅದ್ಯಾವುದೋ ಬೇರೆ ದೇಶದ ಯಾವುದೋ ಖಾಸಗಿ ಕಂಪನಿಗೋಸ್ಕರ ಕೆಲಸ ಮಾಡೋದು ಯಾವ ಪುರುಷಾರ್ಥಕ್ಕಮ್ಮ? I hate such selfish fellows, even if it happens to be my friend. ಪಪ್ಪ, ಇದ್ಯಾಕೆ ಹೀಗಾಗ್ತಾ ಇದೆ ಪಪ್ಪ? ಅದೆಷ್ಟು ಕಷ್ಟಪಟ್ಟು ನಮ್ ಸಮಾಜ ಒಂದೊಂದು ಮಗುಗೂ ಶಿಕ್ಷಣ ಕೊಡೋಕ್ ನೋಡ್ತಾ ಇದೆ. ನಮ್ ದೇಶದಲ್ಲಿ ಈಗ್ಲೂ ಅರ್ಧಕ್ಕರ್ಧ ಜನ ಉಪವಾಸದಿಂದ ಸಾಯ್ತಾ ಇದ್ದಾರೆ. ಆದ್ರೂ ವಿದ್ಯೆನೆ ಮುಖ್ಯ ಅಂತ ಶಿಕ್ಷಣ ಕೊಡೋಕ್ ನೋಡ್ತಾ ಇದೆ ನಮ್ ಸಮಾಜ. ಓದ್ದೋರಿಂದ ಮುಂದೆ ಒಳ್ಳೇದಾಗ್ಬೋದು ಅಂತ ನಂಬಿ ಕಾಯ್ಕೊಂಡು ಕೂತಿದ್ದಾರೆ ನಮ್ ದೇಶದ ಜನ ಪಪ್ಪ. ಇವರು ರೆಕ್ಕೆ ಪುಕ್ಕ ಬಂತು ಅಂತ ನಮ್ ಕೈಯಿಂದ ತಪ್ಪಿಸ್ಕೊಂಡು ಹಾರ್ಬಿಟ್ರೆ ಇವರು ವಿಮಾನದಲ್ಲಿ ಕೂತ್ಕೊಂಡು ವಿದೇಶಕ್ಕೆ ಹಾರೋದನ್ನ ನೋಡ್ತಾ ಕೂತಿರ್ಬೇಕಾ? ಅವನ್ನ ನಿರಾಕರಿಸಿದ್ದಕ್ಕೆ ದುಃಖ ಆಗಿದೆ, ಇಲ್ಲ ಅಂತಂದ್ರೆ ಅದು ಸುಳ್ಳಾಗತ್ತೆ. ಆದ್ರೂ ಅದಕ್ಕಿಂತ ಹೆಚ್ಚಾಗಿ ನನ್ ಮನ್ಸಿಗೆ ಆಘಾತ ಆಗಿರೋ ವಿಚಾರ ಯಾವ್ದು ಗೊತ್ತಾ ಪಪ್ಪ? ಇಷ್ಟು ದಿನದ ನಮ್ ಸ್ನೇಹ, ಪ್ರೀತಿ, ಪ್ರೇಮ ಇದನ್ನೆಲ್ಲ ನಾನು ಒತ್ತೆ ಇಟ್ಟು ಅವನನ್ನ ಇಲ್ಲೇ ಉಳಿಸ್ಕೋಬೇಕು, ಅವ್ನು ನಮ್ ದೇಶದಲ್ಲೇ ಕೆಲಸ ಮಾಡ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ. ಆದ್ರೆ ಅವನು ನನಗಿಂತ ಅಮೆರಿಕದ ಚಾಕ್ರಿನೇ ಹೆಚ್ಚಾಯ್ತು ಪಾಪ. ಅದೆಂತ ರಾಕ್ಷಸ ಆಕರ್ಷಣೆ ಆ ವಿದೇಶದ್ದು. ಒಳ್ಳೆ ಸಂಪ್ರದಾಯಸ್ಥರ ಮನೆಯಿಂದ ಬಂದು ಇವನ್ ಕತೆನೆ ಹೀಗಾದ್ರೆ ಇನ್ನು ಸಾಮಾನ್ಯ ಯುವಜನರ ಬಗ್ಗೆ ನಾವೇನೇನ್ ಆಸೆ ಇಟ್ಕೋಬಹುದು ಹೇಳಿ ಪಾಪ? ತಗೋ, ಈ ಪುಸ್ತಕ ಓದು, ಸಮಾಧಾನ ಆಗುತ್ತೆ.
ಎಷ್ಟು? 10 ರೂಪಾಯಿ. ನೆಕ್ಸ್ಟ್ ಹರ್ಷಿತಾ. ಹೆಸರು? ಸುಚಿತ್ರಾ. ಎಷ್ಟು? 11 ರೂಪಾಯಿ. ನೆಕ್ಸ್ಟ್ ರಶ್ಮಿ. ಎಷ್ಟು? 15 ರೂಪಾಯಿ. ನೆಕ್ಸ್ಟ್ ಶಿವು. ಶಿವುಗ್ ಸೈಕಲ್ ಕೊಡ್ಸೋಕೆ ಕಣೋ ದುಡ್ಡು ಕಲೆಕ್ಟ್ ಮಾಡ್ತಿರೋದು. ದುಡ್ಡು ಕೊಡೋ. ಎಷ್ಟು? 15 ರೂಪಾಯಿ. ಹೆಸರು? ಶಿವು. ಮತ್ತೆ ಶಿವು ಶಿವು ಅಂತೀಯಲ್ಲ. ಅರೆ ಶಿವು, ನೀನ್ ಯಾಕೋ ಇಲ್ಲಿ ನಿಂತಿದ್ಯಾ ಕ್ಯೂನಲ್ಲಿ ದುಡ್ಡು ಕೊಡಕ್ಕೆ? ಮತ್ತೆ ಎಲ್ರೂ ಸೇರ್ಕೊಡ್ಸ್ಬೇಕು ಅಂತ ತಾನು ಅನ್ಕೊಂಡಿದ್ದು. ಹೌದು. ಮತ್ತೆ ಎಲ್ಲರಲ್ಲೂ ನಾನಿಲ್ವಾ? ನನ್ ಯಾಕೆ ಬಿಡ್ತೀರಿ? ಅಲ್ವೋ ದಡ್ಡ, ಈ ಹಣ ಎಲ್ಲ ಕಲೆಕ್ಟ್ ಮಾಡ್ತಿರೋದು ನಿನಗ್ ಸೈಕಲ್ ಕೊಡ್ಸಕ್ ತಾನೆ? ಇರ್ಬಹುದು. ಎಲ್ರೂ ಸೇರ್ ಮಾಡೋ ಕೆಲ್ಸ ಯಾವ್ದೇ ಆಗಿರ್ಲಿ, ಅದ್ರಲ್ಲಿ ನಿನ್ ಕೈಲಾದಷ್ಟು ಪಾಲ್ ಸೇರ್ಸು ಅಂತ ನಮ್ಮವ್ವ ಅಂದ್ಲು. ಕರೆಕ್ಟ್ ಕಣ ಶಿವು. ಶಿವು 15 ರೂಪಾಯಿ. ನೆಕ್ಸ್ಟ್ ಅಮೃತ. ತಗೊಂಡ್ ಬಾಮ ಇಲ್ಲಿ, ಈ ಕಡೆ ಬಾ. ನೀನು ಬಾರಯ್ಯ. ನೋಡ್ರಪ್ಪ, ನಿಮ್ಮೆಲ್ಲರೂ ಪರವಾಗಿ ವೇದಿಕೆ ಮೇಲಿರೋ ಈ ಸೈಕಲ್ನ ಶಿವು ಕೊಡ್ತಾ ಇದ್ದೀನಿ. ಹೊಡೀರಿ ಎಲ್ಲ ಚಪ್ಪಾಳೆ. ಏ ಶಿವು, ನಿನಗೆ ಸೈಕಲ್ ಬಹುಮಾನ ಬಂತಲ್ಲ, ಅದು ತುಂಬಾ ಸಂತೋಷ ಆಗಿದೆ. ನೀನ್ ಏನ್ ಮಾತಾಡ್ತೀಯ ಅಂತ ಕೇಳಬೇಕು ಅಂತ ನಿನ್ ಸ್ನೇಹಿತರೆಲ್ಲ ಆಸೆ ಪಡ್ತಿದ್ದಾರೆ. ಬಾ, ಒಂದೆರಡು ಮಾತಾಡು. ಬಾರಯ್ಯ. ಬೇಡ ಸರ್. ಅರೆ ಬಾ ಅಂದ್ರೆ ಬರ್ಬೇಕು. ಬಾ ಇಲ್ಲಿ. ಬೇಡ ಸರ್. ಬಾರಯ್ಯ, ಬಾ ಮಾತಾಡು. ಮತ್ತೆ ನಾನು ಇನ್ಮ್ಯಾಕಿಂದ ಕ್ಲಾಸಲ್ಲಿ ನಿದ್ದೆ ಮಾಡಕ್ಕಿಲ್ಲ. ಹೊರಗಡೆನೂ ಚುರುಕಾಗಿರ್ತೀನಿ, ಎಚ್ಚರವಾಗಿರ್ತೀನಿ ಕ್ಲಾಸಲ್ಲಿ. ನನ್ ಮಗ ಏನ್ ತಪ್ಪು ಮಾಡ್ದ ಅಂತ ಹಿಂಗ್ ಮಾಡ್ಬಿಟ್ರವ. ತೃಟ್ಟಿ ಆಗೋಯ್ತು ನನ್ ಕಂದಂಗೆ. ನೋಡಿ, ಇಲ್ಲಿ ಯಾರು ಗಲಾಟೆ ಮಾಡಬಾರ್ದು. ದಯವಿಟ್ಟು ಹೊರಗಡೆ ಹೋಗಿ. ಮಕ್ಕಳೇ, ನೀವು ಹೊರಗಡೆ ಹೋಗಿ. ಡಾಕ್ಟರ್, ಹುಡುಗ ಹೇಗಿದ್ದಾನೆ? ಹಿ ಈಸ್ ಔಟ್ ಆಫ್ ಡೇಂಜರ್. ಪ್ರಾಣಿಕೇನು ತೊಂದರೆ ಇಲ್ಲ. ಇನ್ ಟೈಮಲ್ಲಿ ಸೇರಿಸಿರೋದ್ರಿಂದ ಹಿ ಈಸ್ ಲಕ್ಕಿ ಮಿಸ್ಟರ್ ಉಮಾಶಂಕರ್. ನನ್ ಬಡವಿ ಕಣಪ್ಪ. ನನ್ಗಿರೋ ಒಂದೇ ಒಂದ್ ಆಸೆ ಇದ್ರೆ ಈ ನನ್ ಮಗು. ಅವ್ರಪ್ಪನು ನನ್ ಕೈ ಬಿಟ್ಟು ಹೊಂಟೋಗ್ಬಿಟ್ಟ. ಈಗ ಇವನಿಗೆ ಏನಾರ ಆಗ್ಬಿಟ್ರೆ ಅಯ್ಯೋ ನನ್ ತಪ್ಲಿ ಆಗೋತೀನಿ ಕಣಪ್ಪ. ನೀನ್ ಯಾಕಮ್ಮ ಹಾಗೆಲ್ಲ ಯೋಚನೆ ಮಾಡ್ತೀಯಾ? ಡಾಕ್ಟರ್ ಹೇಳಿದ್ದಾರೆ ಅವನಿಗೆ ಏನು ಆಗಲ್ಲ ಅಂತ. ನೀನೇನು ಯೋಚನೆ ಮಾಡಬೇಡ, ನನ್ ಮಾತು ಕೇಳು. ಸರಿ ಹೋಯ್ತಾನೆ ನನ್ನಪ್ಪ. ಬಾಯಿಗೆ ಹಾಲು ಸಕ್ಕರೆ ಕಣಪ್ಪ. ಇಲ್ಲಿ ನೋಡಿ, ನೀವೇನಾರ ಮಾಡ್ಕೊಳ್ಳಿ, ನನ್ ಮಗನ್ನ ನಂಗೆ ಜೋಪಾನ ಕೊಡಿಸ್ಬಿಡ್ರಪ್ಪ. ಅಟ್ ಸಾಕು ನನ್ ತಂದೆ. ಅವನು ನಿನಗೆ ಮಾತ್ರ ಮಗ ಅಲ್ಲ, ನಮ್ಮ ಮಗ, ನಮ್ಮ ಶಾಲೆ ಮಗ. ಅವನಿಗೇನು ಆಗದಾರಾಗ ನಾವು ನೋಡ್ಕೋತೀವಿ. ನೀನೇನು ಹೆದರ್ಕೋಬೇಡ. ಮಿಸ್ಟರ್ ಪ್ರಭಾಕರ್, ಆ ಹುಡುಗನ ಜೊತೆ ನೀವಿದ್ದು ಅವನಿಗೆ ಯಾವಾಗ ಏನೇನ್ ಬೇಕು ಅಂತ ಎಲ್ಲ ನೀವೇ ನೋಡ್ಕೊಳ್ಳಿ. ಗೊತ್ತಾಯ್ತಾ? ಆಯ್ತು ಸರ್. ಮಕ್ಕಳೇ, ನೀವೆಲ್ಲ ಸ್ಕೂಲ್ಗೆ ಹೊರಡಿ. ಇಲ್ಲಿ ಏನ್ ನಡೀತು ಏನು ಅಂತ ಯಾರು ಬಾಯ್ ಬಿಡಬಾರ್ದು. ಗೊತ್ತಾಯ್ತಾ? ನೀವಿಬ್ರು ನನ್ನ ಚೇಂಬರ್ಗೆ ಬನ್ನಿ ನನ್ನ ಜೊತೆ. ವಿಶಾಲ್ ಮತ್ತೆ ಅವಿನಾಶ್ ಸರ್, ಶಿವು ಸೈಕಲ್ ತುಳ್ಕೊಂಡ್ ಬರ್ತಾ ಇದ್ದ. ಇವರು ದಾರಿ ಬಿಡ್ಲಿಲ್ಲ. ಬೆಲ್ ಬಾರ್ಸಿದ್ರು ದಾರಿ ಬಿಡ್ಲಿಲ್ಲ. ಸೈಕಲ್ ಚಕ್ರ ಅವಿನಾಶ್ಗೆ ಸ್ವಲ್ಪ ತಾಕ್ತು. ಅದೇ ನೆಪ ಮಾಡ್ಕೊಂಡು ನಾವಿಬ್ರು ಹೆದರ್ಕೊಂಡು ಕಿರ್ಚಾಡ್ತಿದ್ವಿ. ಹತ್ರದಲ್ಲಿದ್ದವ್ರು ಬಂದು ಉಳ್ಸಿದ್ರು. ಇಲ್ಲ ಅಂದಿದ್ರೆ ಇಬ್ರು ಹುಡುಗರು ನಮ್ ಶಾಲೆಗೆ ತುಂಬಾ ತಲೆನೋವು ಆಗ್ಬಿಟ್ಟಿದ್ದಾರೆ ಸರ್. ಇವರಿಂದ ನಮ್ ಶಾಲೆಗೆ ಕೆಟ್ಟ ಹೆಸರು ಬಂತು. ಇವ್ರ ಅಪ್ಪ ಅಮ್ಮ ಅಂತೂ
ಏನು ಪ್ರಯೋಜನ ಇಲ್ಲ. ಸದ್ಯ ಆ ಹುಡುಗ ಬದುಕ್ದ. ಒಂದ್ ವೇಳೆ ಅವನೇನಾದ್ರು ಸತ್ತೋಗ್ಬಿಟ್ಟಿದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಎಂತ ಕೆಟ್ಟ ಹೆಸರು ಬರ್ತಾ ಇತ್ತು. ಆ ಸ್ಕೌಂಡ್ರಲ್ಸ್ನ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಅವ್ರ ಅಪ್ಪಂದ್ರು ಪೊಲೀಸ್ ಆಫೀಸರ್ಸು ಇಂಡಸ್ಟ್ರಿಯಲಿಸ್ಟು ಆಗಿದ್ರೆ ನಮ್ಗೇನ್ರಿ? ಎಸ್ ವಿಶಾಲ್ ಇಲ್ವಾ? ವಿಶಾಲ್ ಅವ್ರಿಲ್ಲ. ಅವ್ರ ತಾಯಿ ಯಾರು? ಮೇಡಮ್ಮ. ಬರ್ತಾರೆ, ಕೂತ್ಕೊಳ್ಳಿ. ಮೇಡಮ್ ಅವ್ರು ಬರ್ತಿದ್ದಾರೆ, ಎದ್ದು ನಿಂತ್ಕೊಳ್ಳಿ. ಎಸ್, ನಾನ್ ಭಾರತಿ ಅಂತ ಶ್ರೀಗಂಧ ಕಾವಲ್ ಶಾಲೆಯಿಂದ. ನೋಡಿ, ಫಂಕ್ಷನ್ಗಾದ್ರೆ ನನ್ನ ಹತ್ರ ಟೈಮ್ ಇಲ್ಲ. ಡೊನೇಷನ್ ಬೇಕು ಅಂತ ಏನಾದ್ರೂ ಬಂದಿದ್ರೆ ನಮ್ಮ ಅಕೌಂಟೆಂಟ್ ನ ನೋಡಿ. ಓಕೆ ಗೀತಾ? ಕ್ಷಮಿಸಿ ನೋಡಿ, ನಾನ್ ಬಂದಿರೋದು ನಿಮ್ ಮಗ ವಿಶಾಲ್ ಬಗ್ಗೆ ಮಾತಾಡೋದಕ್ಕೆ. ನಿಮ್ ಜೊತೆ ನೋಡಿ, ಬೀದಿ ಮಕ್ಕಳ ಅಭಿವೃದ್ಧಿ ಮಂಡಳಿಗೆ ನಾನು ಚೇರ್ಪರ್ಸನ್. ಇವತ್ತು ಗವರ್ನರ್ ಜೊತೆ ಅರ್ಜೆಂಟ್ ಮೀಟಿಂಗ್ ಇದೆ. ನೀವು ವಿಶಾಲ್ ಬಗ್ಗೆ ಏನಾದ್ರೂ ಮಾತಾಡ್ಬೇಕು ಅಂದ್ರೆ ನಮ್ಮ ಆಯಾ ಜೊತೆ ಮಾತಾಡಿ. ಒಬ್ಬ ಟೀಚರ್ ಜೊತೆ ಹರಟೆ ಹೊಡೆಯೋಕೆ ನಂಗೆ ಟೈಮ್ ಇಲ್ಲ. ನಮ್ ವಿಶಾಲ್ ಬಗ್ಗೆ ಏನಾದ್ರೂ ಹೇಳ್ಬೇಕು ಅಂತಿದ್ರೆ ನಮ್ಮ ಆಯಾ ಜೊತೆ ಹೇಳಿ. ಗೊತ್ತಾಯ್ತಾ? ಗೀತಾ? ಎಸ್ ಮೇಡಮ್. ಕಾಫಿ ಕೊಡು. ನಾನ್ ಭಾರತಿ ಅಂತ ಶ್ರೀಗಂಧ ಕಾವಲ್ ಸ್ಕೂಲಿಂದ. ನೀವೇನಾದ್ರೂ ವಿಶಾಲ್ ಬಗ್ಗೆ ಮಾತಾಡಕ್ ಬಂದಿದ್ರೆ ಅವ್ರ ಮದರ್ ಜೊತೆ ಮಾತಾಡಿ. ಕೂತ್ಕೊಳ್ಳಿ, ಬರ್ತಾರೆ. ಸರ್, ಮೇಡಮ್ ಆಗ್ಲೇ ಹೊರಟೋದ್ರು. ಹೌದಾ? ಒಂದ್ ಕೆಲಸ ಮಾಡಿ, ಸಾಯಂಕಾಲ ಬನ್ನಿ. ಅವ್ರಿರ್ತಾರೆ, ಅವ್ರ ಜೊತೆ ಮಾತಾಡಿ. ನನಗೆ ಲೇಟ್ ಆಗಿದೆ, ನಾನು ಹೊರಡಲೇಬೇಕು. ಗೀತಾ, ಯು ಅರೇಂಜ್ ಫಾರ್ ದ ಕಾಫಿ. ಏನಾಗಿದೆ ನಿಮ್ಗೆಲ್ಲ? ವಿಶಾಲ್ ನಿಮ್ ಮಗ. ನಾನು ಅವ್ನ್ ಟೀಚರ್ ಕೂಡ ಅಲ್ಲ. ಆದ್ರೂ ಅವ್ನ್ ಹಾಳಾಗ್ತಾ ಇರೋ ಬಗ್ಗೆ ನೋಡಿ ನೋವಾಗಿ ಹೇಗಾದ್ರೂ ಮಾಡಿ ಅವನ್ನ ಸರಿಯಾದ ದಾರಿಗೆ ತರಬೇಕು ಅಂತ ನಾನ್ ಒದ್ದಾಡ್ತಾ ಇದ್ರೆ ನನಗಿರೋ ಕಾಳಜಿ ನಿಮ್ಗೆ ಅಪ್ಪ ಅಮ್ಮನ್ಗೆ ಇಲ್ವಲ್ಲ? ಏನಾಗಿದೆ ನಿಮ್ಗೆಲ್ಲ? ಓ ಸಾರಿ ಮಿಸ್ ಭಾರತಿ, ಕೂತ್ಕೊಳ್ಳಿ. ನೋಡಿ, ನೀವು ವಿಶ್ವನಾಥ್ ಗ್ರೂಪ್ ಆಫ್ ಕಂಪನೀಸ್ ಬಗ್ಗೆ ಕೇಳಿದಿರಾ? ರಿಯಲ್ ಎಸ್ಟೇಟು, ಗ್ರಾನೈಟ್ಸು, ಕನ್ಸ್ಟ್ರಕ್ಷನ್ಸು, ಇತ್ತೀಚೆಗೆ ಒಂದು 5 ಸ್ಟಾರ್ ಹೋಟೆಲು, ಒಟ್ಟು 4,000 ಜನ ನನ್ನ ಕನ್ಸರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಬೇರೆ. ಈ ಮಧ್ಯೆ ನನ್ನ ಮಗ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತ ಯೋಚನೆ ಮಾಡೋಷ್ಟು ಸಮಯ ಇದೆ ನನಗೆ. ಯೋಚನೆ ಮಾಡಿ ನನ್ನ ರೆಸ್ಪಾನ್ಸಿಬಿಲಿಟಿ ಎಷ್ಟಿದೆ ಅಂತ. ಏನೋ ತುಂಟಾಟ ಮಾಡ್ದ ಅಂತ. ಏನೋ ತುಂಟಾಟ ಅಲ್ಲ ಮಿಸ್ಟರ್ ವಿಶ್ವನಾಥ್. ಹೋದ್ ತಿಂಗಳು ಒಂದ್ಸಲ ಸ್ಕೂಲಲ್ಲಿ ಬಾಂಬ್ ಇದೆ ಅಂತ ಸುಳ್ಳು ಹೇಳಿ he created chaos in the school. ಆಗಾಗಿದ್ದ ಗಲಾಟೆ ತುಳ್ದಾಟದಲ್ಲಿ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಹಾನಿ ಆಗ್ಬೋದಾಗಿತ್ತು. ಆ ಮಕ್ಕಳ ಪ್ರಾಣನೇ ಹೋಗ್ಬೋದಾಗಿತ್ತು. ಇಷ್ಟೆಲ್ಲ ಆಗ್ತಿದ್ರು ನಿಮ್ ಮಗ ವಿಶಾಲ್, ಅವಿನಾಶ್ ಕಿಟಕಿ ನಿಂತು ತಮಾಷೆ ನೋಡ್ತಾ ಇದ್ರು. ಇವತ್ ನಿಮ್ ಮಗ ಏನ್ ಮಾಡ್ದ ಅಂತ ಗೊತ್ತಾ ನಿಮ್ಗೆ? ನಿಮ್ಗೇನ್ ಗೊತ್ತು? ಕೋಟಿಗಟ್ಲೆ ವ್ಯವಹಾರದಲ್ಲಿ ನಿಮ್ ಮಗ ಏನ್ ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ ಅಂತ ನೋಡ್ಕೊಳ್ಳೋಷ್ಟು ಪುರ್ಸತ್ ಎಲ್ಲಿದೆ ನಿಮಗ್? ಪಾಪ, ನಿಮ್ಗೂ ಪುರ್ಸತ್ತಿಲ್ಲ, ನಿಮ್ ಹೆಂಡತಿಗೂ ಇಲ್ಲ. ಇವತ್ ನಿಮ್ ಮಗ ಒಬ್ಬ ಹುಡುಗನ್ನ ಎತ್ತಿ ಕೆರೆಗೆ ಬಿಸಾಕಿದಾನೆ. ಸಮಯಕ್ಕೆ ಸರಿಯಾಗಿ ಬಂದು ಜನ ಅವನನ್ನ ಕಾಪಾಡದೆ ಇದ್ದಿದ್ರೆ ಇವತ್ತು ಆ ಹುಡುಗ ಸತ್ತೇ ಹೋಗ್ತಿದ್ದ. ನಿಮಗ್ ಕೋಟಿಗಟ್ಲೆ ಆಸ್ತಿ ಇರ್ಬೋದು ಮಿಸ್ಟರ್ ವಿಶ್ವನಾಥ್, ಆದ್ರೆ ಆ ಬಡವಿ ಸಾವಂತ್ರವನ್ಗೆ ಅವಳ ಮಗ ಶಿವನೇ ದೊಡ್ಡ ಆಸ್ತಿ.
ಆ ಮಗನೇ ನಿಮ್ಮ ಆಸ್ತಿಗಿಂತ 100 ಪಟ್ಟಷ್ಟು ದೊಡ್ಡ ಆಸ್ತಿ ಅವಳಿಗೆ. ಆ ತಾಯಿ ಅತ್ತಿದ್ದನ್ನ ನೀವ್ ಒಂದ್ಸಲ ನೋಡ್ಬೇಕಾಗಿತ್ತು ಮಿಸ್ಟರ್ ವಿಶ್ವನಾಥ್. ಆಗ ನಿಮ್ ಗ್ರಾನೈಟು 5 ಸ್ಟಾರು ಎಲ್ಲ ಕರ್ಗೋಗಿರೋದು. ಆಗ ನಿಮ್ಗೆ ಅರ್ಥ ಆಗಿರೋದು ಮಕ್ಕಳು ಅಂದ್ರೆ ಎಷ್ಟು ಅಮೂಲ್ಯವಾದ ಸಂಪತ್ತು ಅಂತ. ನೀವು ಅಂತ ಆಸ್ತಿನ ಕಳಿಸಿಲ್ಲ ಮಿಸ್ಟರ್ ವಿಶ್ವನಾಥ್. ಯು ಆರ್ ಎ ಪೋರ್ ಮ್ಯಾನ್. ಐ ಪಿಟಿ ಯು. ಅಲ್ಲ ಮೇಡಮ್, ನಾನು ವ್ಯವಹಾರದಲ್ಲಿ ಇಷ್ಟೊಂದು ಬಿಸಿ ಇರುವಾಗ ನೀವೀಗ ಬ್ಯುಸಿಯಾಗಿ ದುಡಿತಾ ಇರೋದು ಯಾರಿಗೋಸ್ಕರ ಹೇಳಿ? ನಿಮ್ ಮಗನ್ಗೋಸ್ಕರ. ಒಬ್ನೇ ಒಬ್ಬ ಮಗ. ನೀವು ಕೋಟಿ ಕೋಟಿ ಗಟ್ಲೆ ದುಡ್ದು ಗುಡ್ಡೆ ಹಾಕೋದ್ರಲ್ಲಿ ನಿಮ್ ಮಗ, ಮುತ್ತು ಮಗ ವಿಶಾಲ್ ಒಬ್ಬ ಆಂಟಿ ಸೋಷಿಯಲ್ ಆಗ್ತಾನೆ, ಡ್ರಗ್ ಅಡಿಕ್ಟ್ ಆಗ್ತಾನೆ, ಕ್ರಿಮಿನಲ್ ಮೆಂಟಾಲಿಟಿ ಬೆಳೆಸ್ಕೊಂಡು ಹಾಳಾಗ್ ಹೋಗ್ತಾನೆ. ಅವಾಗ ಈ ನಿಮ್ ಕೋಟಿ ಗಟ್ಲೆ ರೂಪಾಯಿ ಮತ್ತೆ ಅವನ್ನ ಹಿಂದಕ್ಕೆ ತರಲಾರ್ದು. ನೀವ್ ಅವಾಗ ಅವ್ನ ಶಾಶ್ವತವಾಗಿ ಕಳ್ಕೋತೀರಾ? ನಮ್ ದುರದೃಷ್ಟ ಬರ್ತೆ, ನಮ್ಗಿಂತ ಮಗ ಹುಟ್ಟ. ಕೆಟ್ಟ ಮಕ್ಳು ಹುಟ್ಟೋದಿಲ್ಲ ಮಿಸ್ಟರ್ ವಿಶ್ವನಾಥ್. ಹುಟ್ಟಿದ ಮಕ್ಳು ಕೆಟ್ಟೋರಾಗ್ತಾರೆ, ಒಳ್ಳೆಯವರು ಆಗ್ತಾರೆ. ಎರಡಕ್ಕೂ ತಂದೆ ತಾಯಿನೇ ಕಾರಣ. ನಾವು ಇವನ್ನ ನೋಡ್ಕೊಳ್ಳೋದಕ್ಕೆ ಏನು ಕಡಿಮೆ ಮಾಡಿಲ್ಲ ಭಾರತಿ. ಓದಕ್ಕೆ ಒಳ್ಳೆ ಶಾಲೆಗೆ ಸೇರಿಸಿದೀವಿ, ಎಲ್ಲ ಅನುಕೂಲ ಮಾಡ್ಕೊಟ್ಟಿದೀವಿ, ಕೇಳಿದನ್ನೆಲ್ಲ ಕೊಡಿಸ್ತಾ ಇದೀವಿ. ಇನ್ನೇನ್ ಬೇಕಾಗಿತ್ತು ಅವ್ನಿಗೆ? ಬೆಳೆಯೋ ಮಕ್ಕಳಿಗೆ ನಾವು ಕೊಡ್ಬೇಕಾಗಿರೋದು ಅಪ್ಪ ಅಮ್ಮನ್ ಪ್ರೀತಿ, ಮಮತೆ, ವಿಶ್ವಾಸವನ್ನ. ಅವ್ರಿಗೆ ಅಂತ ಪ್ರತ್ಯೇಕ ಸಮಯವನ್ನ, ನಿರಂತರ ಗಮನವನ್ನ. ಅದಕ್ಕೆ ಯಾವ ಐಶ್ವರ್ಯ ಅನುಕೂಲತೆಗಳು ಸಮ ಆಗಲ್ಲ ಮಿಸ್ಟರ್ ವಿಶ್ವನಾಥ್. ನಿಮ್ ಮಗ ವಿಶಾಲ್ ಒಬ್ಬಂಟಿಯಾಗಿದ್ದಾನೆ. ಅಪ್ಪ ಅಮ್ಮ ಇತ್ತು ಅನಾಥನಾಗಿದ್ದಾನೆ. ಡೆವಿಲ್ಸ್ ವರ್ಕ್ಶಾಪ್ ಆಗಿದ್ದಾನೆ. ಬಿಕಾಸ್ ಹಿಸ್ ಗಾಟ್ ಅನ್ ಐಡಲ್ ಮೈಂಡ್. ನೀವ್ ಯಾವಾಗ್ಲಾದ್ರೂ ಅವ್ನ ರೂಮ್ಗೆ ಹೋಗಿದ್ದೀರಾ? ಪ್ಲೀಸ್ ಒಂದ್ಸಲ ರೂಮ್ ನೋಡಿ ಬನ್ನಿ ಪ್ಲೀಸ್. ನೋಡಿ, ಈ ರೂಮು ಅವನ ಮನೋವೃತ್ತಿನ ಎಷ್ಟ್ ಚೆನ್ನಾಗಿ ಬಿಂಬಿಸುತ್ತೆ ಅಂತ. ನಾನಿಷ್ಟು ದಿನ ಇದನ್ನ ಯಾಕೆ ನೋಡಿರ್ಲಿಲ್ಲ? ಭಾರತಿ, ಈಗಲೂ ನಮ್ಮ ಮಗನ ಸುಧಾರಿಸಬಹುದಾ ನೀವು? ನಿಮ್ ಮಗನ್ನ ಸುಧಾರಿಸೋ ಜವಾಬ್ದಾರಿ ಬೇರೆಯವ್ರಿಗೆಲ್ಲ ಇರ್ಬೇಕಾದ್ದು. ನಿಮ್ಗೆ, ನಿಮ್ ಹೆಂಡತಿಗೆ. ಎಸ್, ನಿಮ್ ಮಗ ಸುಧಾರ್ಸಕ್ ಇನ್ನೂ ದಾರಿ ಇದೆ. ಅವನು ನಿಮ್ ಮಗ, ನೀವು ಸುಧಾರಿಸ್ಬೇಕು. ಐ ಆಮ್ ರೆಡಿ ಟು ಲಿಸನ್ ಟು ಯು. ಹೇಳಿ, ನಾನೇನ್ ಮಾಡ್ಬೇಕು ಅಂತ. ಸಂತೋಷ, ಅದನ್ನ ಆಮೇಲೆ ಮಾತಾಡೋಣ. ಮೊದಲು ವಿಶಾಲ್ ಎಲ್ಲಿದ್ದಾನೆ ಅಂತ ಹುಡುಕ್ಸಿ ಕೂಡ್ಲೆ ನನ್ನ ಹತ್ರ ಸ್ಕೂಲಿಗೆ ಕಳ್ಸಿ. ಅವ್ನ್ ಮಾಡ್ಬೇಕಾಗಿರೋದು ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ನಾನು ಆಮೇಲೆ ಭೇಟಿ ಮಾಡ್ತೀನಿ. ಓಕೆ. ಐ ಆಮ್ ಸಾರಿ ಮಿಸ್ಟರ್ ವಿಶ್ವನಾಥ್. ನಾನ್ ತುಂಬಾ ಅಪ್ಸೆಟ್ ಆಗಿದ್ದೆ. ಕೋಪದಲ್ಲಿ ಏನೇನೋ ಮಾತಾಡಿ ನಿಮಗ್ ಬೇಜಾರಾಗಿದ್ರೆ ಐ ಆಮ್ ವೆರಿ ಸಾರಿ. ಭಾರತಿ, ನಿಮ್ ತಂದೆ ತಾಯಿ ಯಾರಮ್ಮ? ತಂದೆ ಶ್ರೀನಿವಾಸ್, ತಾಯಿ ಮಾಲ್ತಿ. ದೇ ಮಸ್ಟ್ ಬಿ ವೆರಿ ಪ್ರೌಡ್ ಆಫ್ ಯು. ಐ ಆಮ್ ವೆರಿ ಪ್ರೌಡ್ ಆಫ್ ದೆಮ್. ಬರ್ತೀನಿ. ಏನ್ ಶಿವು, ಈಗ ಹೇಗಿದ್ಯಾ? ಈಗ ಸಿ ಪರವಾಗಿಲ್ಲ ಕಣ್ರವ, ಮಾತಾಡ್ತಾವನೆ. ಸಾವಂತ್ರವ, ನೋಡು ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ. ಯಾರನ್ರವ? ಯಾರು ಕಾಣ್ತಾನೆ ಇಲ್ಲ. ಎಲ್ಲಿ ಹೋಗ್ಬಿಟ್ರು ಇವ್ರು? ಬಂದೇರು. ಓ, ಇಲ್ಲೇ ನಿಂತ್ಕೊಂಡಿದ್ದೀರಾ? ಕಳ್ರ, ಬನ್ನಿ ಒಳಗೆ. ಸಾವಂತ್ರವ, ನೋಡು ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳದ್ನಲ್ಲ, ಇವ್ರೆ. ಇವನು ವಿಶಾಲ್, ಇವನು ಅವಿನಾಶ್. ಓ, ನೀವೇ ಏನ್ರಪ್ಪ ನಮ್ ಶಿವುನ ಕೆರೆಗ್ ಬಿಸಾಕಿದ್ದು? ಈಗ ಬಂದ್ರ ನೋಡಕ್ಕೆ? ಇರಿ, ಮಾಡ್ತೀನಿ ಇರಿ ನಿಮ್ಗೆ. ಇಲ್ಲೇ ಇಲ್ಲ ಮಡಗಿದ್ನಲ್ಲ, ಎಲ್ಲೈತೆ? ಒಂದೇ ಉಳ್ಕೊಂಡೈತೆ. ಇಬ್ರು ಹಂಚ್ಕೊಳ್ತೀನಿ ಇರಿ, ನಾನೇ ಹೆಚ್ಕೊಟ್ಟೇನು. ತಿನ್ರಪ್ಪ ತಿನ್ರಪ್ಪ, ತಿನ್ನಿ. ಭಾರತವ ನಿಮ್ ಮಿಸಿ ಎಲ್ಲ ಹೇಳವ್ರೆ. ತೆಪ್ಪ ನಿಮ್ದೇನಿಲ್ಲ ಕಣ್ರಪ್ಪ, ತೆಪ್ಪೆಲ್ಲ ನಿಮ್ಮ ಅಪ್ಪ ಅಮ್ಮಂದು. ಸಸಿನ ನಾವ್ ಹೆಂಗ್ ಬೆಳೆಸಿದ್ರೆ ಹಂಗಾಯ್ತದೆ ಮರ. ಆದ್ರೂ ನೀವ್ ಈಟಿಟುದ್ದ ಬೆಳದ್ ನಿಂತಿದಿರಲ್ರ,
ಈ ಟೆಪ್ ಮಾಡಕ್ ಮುಂಚೆ ಯೋಚನೆನೇ ಬರ್ನಿಲ್ವಾ ನಿಮ್ಗೆ? ಅಲ್ಲ, ಒಂದ್ ವೇಳೆ ಹುಡುಗಾಟಕ್ಕೆ ನೀವ್ ಹಿಂಗ್ ಮಾಡಿದ್ರಿ ಅಂತ ಇಟ್ಕೊಳವ. ಆದ್ರೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಈ ನನ್ ಕಂಡ ಸತ್ತೇ ಹೋಯ್ತಿದ್ನಲ್ರೋ. ನಾನೇನ್ ಮಾಡ್ಬೇಕಾಗಿತ್ತು ಹೇಳ್ರಪ್ಪ ನೀವೇಯ. ಅಲ್ಲ ಕಣ್ರು, ನೀವು ನನ್ ಮಕ್ಳಿದ್ದಂಗೆ ಕಣ್ರಪ್ಪ. ಇವನು ನಿಮ್ ತಮ್ಮ ಇದ್ದಂಗೆ ಕಣ್ರು. ಅವನ್ನ ಚಂದಾಗಿ ನೋಡ್ಕೊಳ್ಳೋದ್ ಬಿಟ್ಟು ಹಿಂಗ್ಯಾಕ್ರಪ್ಪ ಮಾಡ್ಬಿಟ್ರಿ? ನಮ್ಮಮ್ಮ ಯಾವತ್ತೂ ನಿಮ್ಮಂಗೆ ನನ್ನನ್ನ ಪ್ರೀತಿಯಿಂದ ಮಾತಾಡ್ಸ್ಲೇ ಇಲ್ಲ ಆಂಟಿ. ನಮ್ದು ತಪ್ಪಾಯ್ತು, ಸಾರಿ ಆಂಟಿ. ಅಯ್ಯಯ್ಯೋ, ಹತ್ಬಿಟ್ರಲ್ಲ ಹುಡುಗ್ರ. ಹೋಗ್ಲಿ ಬಿಡಿ, ಈ ಕಣ್ಣೀರ್ನಾಗೆ ನಿಮ್ ಕೆಟ್ಟತನ ಎಲ್ಲ ಅರ್ಧೋಯ್ತು ಅಂತ ತಿಳ್ಕೊಬಿಡಿ. ಅವನು ಆಗ್ಲೇ ಬೋ ಕೇಳ್ತಿದ್ದ. ಭಾರತಿ ಮಿಸ್ಸು ಕರ್ಕೊಬತ್ತೀನಿ ಅಂತ ಹೇಳಿದ್ರು, ಇನ್ನೂ ಬರ್ನಿಲ್ವಾ ಅಂತ. ಹೋಗಿ ಮಾತಾಡ್ಸೋಗಿ. ಸಾರಿ ಕಣ ಶಿವು. ಏನಂತೀರಿ ಪ್ರಭಾಕರ್? ಭಾರತಿ ಹೇಳಿದ ಸಲಹೆ ನಿಮ್ಗೆ ಒಪ್ಕೆನಾ? ಅದೇ ಸರಿ ಸರ್. ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟೆ ಸುಧಾರಿಸಬೇಕು. ಈ ಅವಿನಾಶ್ನನ್ನ ಅವನ್ ಕ್ಲಾಸಿಗೆ ಮಾನಿಟರ್ ಮಾಡಿ. ಆಯ್ತು ಸರ್. ಅವನ್ ಕ್ಲಾಸಿಗೆ ಏನ್ ತೊಂದರೆ ಇದೆ, ಅಲ್ಲಿಗೆ ಏನ್ ಆಗ್ಬೇಕು ಅನ್ನೋದನ್ನ ಅವನ್ ನೋಡ್ಕೊಳ್ಳಿ. ಈ ವಿಶಾಲ್ನನ್ನ ಅವನ್ ಕ್ಲಾಸಿಗೆ ಲೈಬ್ರರಿ ಸ್ಟೂಡೆಂಟ್ ಇನ್ಚಾರ್ಜ್ ಆಗಿ ಮಾಡ್ತಿದ್ದೀನಿ. ಅಂದ್ಹಾಗೆ ಈ ವಿಶಾಲ್ಗೆ ಕರಾಟೆ ಚೆನ್ನಾಗಿ ಬರುತ್ತೆ ಅಂತ ಕೇಳಿದ್ದೆ, ನಿಜವೇನಯ್ಯ? ಹೌದು ಸರ್. ಒಂದ್ ಕೆಲಸ ಮಾಡು. ಹಿಂದೆ ನಮ್ಮಲ್ಲಿ ಯೋಗ ಕ್ಲಾಸ್ ಇದ್ದ ಹಾಗೆ ಕರಾಟೆ ಕ್ಲಾಸು ನಡೆಸಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ, ನೆನಪಿದ್ಯಾ? ನೀನು ನಾಳೆಯಿಂದ ಕೆಲವು ಹುಡುಗರನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅವರಿಗೆ ಕರಾಟೆ ಟ್ರೈನಿಂಗ್ ಕೊಡು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಆಯ್ತು ಸರ್. ಆಯ್ತು, ನೀವಿನ್ ಹೋಗಿ ಬನ್ನಿ ಮಕ್ಕಳೇ. ಗುಡ್ ಲಕ್. ನಾನು ಬರ್ತೀನಿ ಸರ್. ಅಂದಾಗೆ ಭಾರತಿ, ನೀವು ಸ್ವಲ್ಪ ಇಲ್ಲೇ ಇರಿ. ನಿಮ್ಮೊಡನೆ ಸ್ವಲ್ಪ ನಾನು ಮಾತಾಡಬೇಕು. 7th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಂದಿದೆ. ಹೌದಾ ಸರ್? ಯಾವಾಗ್ಲಿಂದ? ಮಾರ್ಚ್ 12ರಿಂದ. ಅಯ್ಯೋ, ಇನ್ 1.5 ತಿಂಗಳು ಮಾತ್ರ ಉಳಿದಿದೆ. ದಿನ ಪೇಪರ್ಸ್ ಇದೆಯಾ ಸರ್? ಮಧ್ಯದಲ್ಲಿ ರಜೆ? ಯಾಕಮ್ಮ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಪರೀಕ್ಷೆ ಇರೋದು ನಿನಗೋ ಅಥವಾ ಮಕ್ಳಿಗೋ? ಅದು ಅಲ್ಲಮ್ಮ, ನೀನ್ ಸ್ಟೂಡೆಂಟ್ ಆಗಿದ್ಯಲ್ಲ, ಅವಾಗ ಪರೀಕ್ಷೆಲಿ ಏನಾದ್ರು ನಿನಗೂ ಈ ತರ ಆಗ್ತಾ ಇತ್ತಾ? ಇಲ್ಲ ಸರ್, ಮೊದ್ಲಿಂದಾನು ಚೆನ್ನಾಗಿ ಓದ್ತಾ ಇದ್ದೆ. ಹಾಗಾಗಿ ಎಕ್ಸಾಮಿನೇಷನ್ ಟೈಮ್ ಅಲ್ಲಿ ಅಂತದೇನ್ ಟೆನ್ಷನ್ ಮಾಡ್ಕೋತಾ ಇರ್ಲಿಲ್ಲ. ಮತ್ತ್ಯಾಕೆ ಈಗ? ಇದ್ ನನ್ನ ಎಕ್ಸಾಮ್ಸ್ ಆಗಿದ್ದಿದ್ರೆ ಈಗ್ಲೂ ನಾನ್ ಟೆನ್ಷನ್ ಮಾಡ್ಕೋತಾ ಇರ್ಲಿಲ್ಲ. ಇದು 42 ಜನದ ಮಕ್ಳ ಭವಿಷ್ಯದ ಪ್ರಶ್ನೆ. ನಾವ್ ಶಿಕ್ಷಕರು ಅದ್ರ ಜವಾಬ್ದಾರಿನ ಹೊತ್ಕೊಂಡಿರ್ತೀವಿ. ನೀವ್ ನನ್ ಮೇಲ್ ವಿಶ್ವಾಸ ಇಟ್ಟು ಈ ಜವಾಬ್ದಾರಿನ ಹೊರಿಸಿದೀರಾ, ಅದಕ್ಕೆ. ಇಟ್ಸ್ ಆಲ್ ರೈಟ್ ಭಾರತಿ, ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಅಂದ್ಹಾಗೆ ನೀವು ಇನ್ನೊಂದಷ್ಟು ಟೀಚರ್ಸ್ ಸಹಾಯ ಪಡೆದು ಮಕ್ಕಳನ್ನ ಚೆನ್ನಾಗಿ ತಯಾರು ಮಾಡಿ. ಈ ಟೈಮ್ ಟೇಬಲ್ ವಿಚಾರನ ಅದನ್ನ ಮಕ್ಕಳಿಗೆ ಮತ್ತು ಟೀಚರ್ಸ್ಗೂ ತಿಳಿಸಿ. ನೋಡಿ, ಇದನ್ನ ನೀವೆಲ್ಲ ಚೆನ್ನಾಗಿ ಓದಿ ಆಮೇಲೆ ಆಫೀಸಿಗೆ ಕೊಟ್ಬಿಡಿ. ಓಕೆ? ಮಕ್ಕಳೇ, ಇಡೀ ವರ್ಷ ನೀವು ಪರೀಕ್ಷೆಗೋಸ್ಕರ ಓದಿರ್ತೀರಿ. ಆದರೆ ಪರೀಕ್ಷೆಗೆ ವಿಶೇಷವಾದಂತಹ ಸಿದ್ಧತೆಗಳನ್ನ ನೀವು ಮಾಡ್ಕೋಬೇಕು. ಈ ಸಿದ್ಧತೆಗಳ ಬಗ್ಗೆ ನಾನು ನಿಮಗೆ ಕೆಲವು ಉತ್ತರಗಳನ್ನ ಹೇಳ್ತೀನಿ. ಅದಕ್ಕೆ ನೀವು ಪ್ರಶ್ನೆಗಳನ್ನ ಹಾಕಬಹುದು. 6 ಸಬ್ಜೆಕ್ಟ್ ಇರುತ್ತಲ್ಲ ಸರ್, ಉಳಿದಿರೋ ಟೈಮಲ್ಲಿ ಯಾವ್ದು ಓದೋದು ಯಾವ್ದು ಬಿಡೋದು ಗೊತ್ತಾಗೋದಿಲ್ಲ ಸರ್. ಇದನ್ನೇ ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಈವರೆಗೆ ಪರೀಕ್ಷೆಗೆ ಎಷ್ಟು ದಿವಸ ಇದೆ ಅಂತ ಲೆಕ್ಕ ಹಾಕೊಳ್ಳಿ. ಇಂತಿಂತ ಸಬ್ಜೆಕ್ಟ್ಸ್ಗೆ ಇಂತಿಂತ ದಿವಸ ಅಂತ ನೀವೇ ಹಂಚ್ಕೊಂಬಿಡಿ. ಕೆಲವು ಸಬ್ಜೆಕ್ಟ್ ಕಷ್ಟ ಇರುತ್ತಲ್ಲ ಸರ್, ಅಂಥವಕ್ಕೆ ಜಾಸ್ತಿ ದಿನ ಇಟ್ಕೊಳ್ಳಿ.
ಸುಲಭವಾಗಿದ್ದಕ್ಕೆ ಕಡಿಮೆ ದಿನ ಇಟ್ಕೊಳ್ಳಿ. ನೀವು ಯಾವುದಕ್ಕೂ ಒಂದು ವಾರದಲ್ಲಿ ಯಾವ ಸಬ್ಜೆಕ್ಟ್ ನ ಯಾವಾಗ ಓದಬೇಕು ಅನ್ನೋದಕ್ಕೆ ಒಂದು ಟೈಮ್ ಟೇಬಲ್ ನ ಬರೆದು ರೆಡಿ ಮಾಡಿ ಇಟ್ಕೊಳ್ಳಿ. ಓದೋದಕ್ಕೆ ಒಳ್ಳೆ ಸಮಯ ಯಾವುದು ಸರ್? ನಿಜ ಅಂದ್ರೆ ಇಂಥದೇ ಸಮಯ ಅಂತ ಎಲ್ರಿಗೂ ಸರಿ ಹೋಗೋ ಹಾಗೆ ನಾವು ಹೇಳಕ್ಕಾಗೋದಿಲ್ಲ. ಆದ್ರೂ ಬೆಳಗ್ಗೆ ನಾವು ಬೇಗ ಎದ್ದು ಓದಿದ್ರೆ ಅಷ್ಟೇ ಪ್ರಯೋಜನವಾಗುತ್ತೆ. ಯಾಕೆಂದ್ರೆ ಬೆಳಗ್ಗೆ ಮಕ್ಕಳ ಮನಸ್ಸು ಪ್ರಶಾಂತವಾಗಿರುತ್ತೆ. ನಾವು ಎಷ್ಟು ಓದಿದ್ರೂ ಕೂಡ ಅಷ್ಟು ಮನಸ್ಸಿಗೆ ನೇರವಾಗಿ ತಲುಪುತ್ತೆ. ಮತ್ತೆ ಹೊರಗಿನ ವಾತಾವರಣದಲ್ಲಿ ಯಾವುದೇ ತರವಾದಂತಹ ಗದ್ದಲವಿಲ್ಲದೆ ಶಾಂತವಾಗಿರುತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ನೀವು ನಮಗೆ ಶ್ರದ್ಧೆ ಆಸಕ್ತಿ ಇಲ್ಲದೇನೆ ಕಾಟಾಚಾರಕ್ಕೆ ಓದಿದ್ರೆ ಎಷ್ಟು ಓದಿದ್ರು ಅಷ್ಟೇ ವ್ಯರ್ಥ. ತುಂಬಾ ಹೊತ್ತು ಓದಿದ್ರೆ ಒಂಥರ ದಂಡವಾದಂಗ ಆಗತ್ತಲ್ಲ ಸರ್? ಅಂಥ ಟೈಮಲ್ಲಿ ಸ್ವಲ್ಪ ಓದನ್ನ ನಿಲ್ಲಿಸ್ಬಿಡಿ. ಆಚೆ ಈಚೆ ಓಡಾಡಿ, ನೀರು ಕುಡಿರಿ. ಕಾಫಿ ಟೀ ಕುಡಿಯೋ ಅಭ್ಯಾಸ ಇದ್ರೆ ಕಾಫಿ ಟೀ ಕುಡಿರಿ. ನಿಮ್ಮ ಮನೆಯವ್ರ ಜೊತೆಯಲ್ಲಿ ಕೂತು ಸಂತೋಷವಾಗಿ ಮಾತಾಡಿ. ನಿಮಗೆ ಯಾವಾಗ ಮನಸ್ಸು ಹಗುರವಾಗುತ್ತೆ ಅಂತ ಕಂಡು ಬರುತ್ತೋ ಮತ್ತೆ ತಕ್ಷಣ ನಿಮ್ಮ ಓದನ್ನ ಪ್ರಾರಂಭ ಮಾಡಿ. ಸರ್, ಇದ್ರಲ್ಲಿ ಮನೆಯವ್ರ ಪಾತ್ರ ಏನು? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಇದು ನಿಮಗೆ ಗೊತ್ತಿರಬಹುದು. ಇದರಲ್ಲಿ ತಂದೆ ತಾಯಿಯರ ಅತ್ಯಂತ ಮುಖ್ಯವಾದ ಕೆಲಸ ಅಂದ್ರೆ ಜಾಸ್ತಿ ಹೊತ್ತು ಮನೆಯಲ್ಲಿ ಶಾಂತವಾಗಿರೋ ಹಾಗೆ ನೋಡ್ಕೋಬೇಕು. ಗದ್ದಲ ಮಾಡೋದು, 3 ಹೊತ್ತು ಟಿವಿ ಹಾಕೊಂಡು ದೊಡ್ಡವ್ರು ನೋಡ್ತಾ ಕೂತ್ಕೊಂಡ್ರೆ ಏನಾಗತ್ತೆ ಹೇಳಿ? ಮಕ್ಕಳ ಮನಸ್ಸು ಕೂಡ ಆ ಕಡೆ ಹೋಗುತ್ತೆ. ತಂದೆ ತಾಯಿಯರು ಮಕ್ಕಳಿಗೆ ಸಹಾಯ ಮಾಡೋದಾದ್ರೆ ಮಾಡಲಿ, ಇಲ್ಲವಾದ್ರೆ ಅವರಿಗೆ ಎಲ್ಲಾ ತರವಾದ ಅನುಕೂಲತೆಗಳನ್ನು ಮಾಡಿಕೊಟ್ಟು ಅವರು ಮುಖ್ಯವಾಗಿ ಅವರ ಆರೋಗ್ಯವನ್ನು ಚೆನ್ನಾಗಿರುವಂತೆ ನೋಡಿಕೊಂಡ್ರೆ ಸಾಕು. ಮುಂದಿನ ಶುಕ್ರವಾರ ನನ್ನ ಹುಡ್ದಬ್ಬ ಕಣವ್ವ. ಹೌದಲ್ವೇನ್ಲ? ಒಳ್ಳೇದಾತು ಬಿಡು. ಹೆಂಗೂ ನಿಂಗೆ ಸ್ಕೂಲ್ಗೆ ರಜಾ ಇರ್ತೈತೆ. ಈ ಸಲ ಔಸಿ ಚಂದಾಗೆ ಮಾಡವ ಬಿಡು. ಅದ್ಯಾವ್ರು ದೊಡ್ಡ ಗಂಡಾದ್ರಿಂದ ನೀನ್ ಪಾರ್ ಮಾಡವನೆ. ಅದ್ಯಾವ್ರಿಗೆ ಹೊಸಿ ಚಂದಾಗೆ ಅರ್ಚನೆ ಮಾಡ್ಸವ ಬಿಡು. ಅವ್ವ, ಇನ್ನೊಂದ್ ಮಾತು, ಮತ್ತೆ ನನ್ನ ಹುಡ್ದಬ್ಬಕ್ಕೆ ನಮ್ ಫ್ರೆಂಡ್ಸ್ನ ಕರೀರೇನವ್ವ? ಬತ್ತಾವಲ್ಲ, ಈರಾ ಬಸ್ಯಾ ಅದೇನದು ಇನ್ನೊಬ್ಬನ ಹೆಸರು ಬತ್ತಾನಲ್ಲ. ಅವರೆಲ್ಲ ಸರಿ ಕಣವ್ವ. ಅವ್ರ ಜೊತೆ ನನ್ ಸ್ಕೂಲ್ನಾಗ ಓದ್ತಾರಲ್ಲ ಆ ಫ್ರೆಂಡ್ಸ್ನ ಕರಿಯೋಣನವ್ವ. ಈ ಸ್ಕೂಲ್ನಾಗ ಓದೋರ್ನ ಒಂದ್ 3-4 ಜನ ಅಷ್ಟೇ. ಒಂದ್ 3-4 ಜನವಾ? ಒಂದ್ 5 ಜನ ಕಣವ್ವ. ಓ, ದೊಡ್ಡ ದೊರ್ಮಗ ನೋಡು ನೀನು. ನೀನ್ ಕರ್ದೆ ಅಂತವ ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತಾರೆ ಈ ಹಳ್ಳಿ ಕೊಂಪೆಗೆ. ಸುಮ್ಕಿರೋ, ಏನೇನೋ ಮಾತಾಡ್ಬೇಡ. ಸುಮ್ಕೆ ನಾವಿಬ್ರು ಹೋಗಿ ದೇವ್ರಿಗೆ ಅರ್ಚನೆ ಮಾಡ್ಸ್ಕೊಂಡ್ ಬರವ. ಇಲ್ಲವ್ವ, ನಾನ್ ಕರ್ದ್ರೆ ಅವ್ರು ಬರ್ತಾರೆ. ಕರೆದ್ರೆ ಬಂದೇ ಬರ್ತಾರೆ ಅಂತ ನಿಂಗೆ ಹೆಂಗ್ ಗೊತ್ತು? ನಾನ್ ಕರ್ದಿದ್ದೀನಿ, ಅವರು ಹೂ ಅಂದಿದ್ದಾರೆ. ಆಗ್ಲೇ ಹೇಳೇ ಬಿಟ್ಟಿದ್ಯಾ? ಕಳ್ಳ. ಅಲ್ಲ ಶಿವು, ನಮ್ದು ಸಣ್ಣ ಮನೆ, ಅವರೆಲ್ಲ ಪ್ಯಾಟೆಲ್ ಬೆಳೆದವ್ರು, ಅವ್ರಿಗೆಲ್ಲ ಸರಿ ಹೋಯ್ತದೇನ್ಲ? ಅವ್ವ ಒಂದ್ ಕೆಲ್ಸ ಮಾಡಣ್ವಾ? ಹೆಂಗ ಪೂಜೆಗೆ ದೇವಸ್ಥಾನಕ್ಕಂತೂ ಹೋಗ್ಲೇಬೇಕು. ಅಲ್ಲೇ ತೋಪ್ ಐತಲ್ಲ, ಅಲ್ಲೇ ಅಡ್ಗೆ ಮಾಡ್ಕೊಂಡ್ ತಿನ್ನೋದು, ಆಟ ಆಡೋದು ಎಲ್ಲ ಮಾಡಣ್ವಾ? ಎಲ್ಲಾ ಪ್ಲಾನು ಹಾಗೆ ಹೋಗೈತೆ. ಓಸಿ ನಾನು ಕರ್ಕೊಂಡ್ ಹೋಗ್ರಪ್ಪ ಅಲ್ಗೆ. ಮತ್ತೆ ಸಂಗಮೇಶ ಮಾಸ್ಟರ್ನು ಭಾರತಿ ಟೀಚರ್ನು ಹುಡ್ದಬ್ಬಕ್ಕೆ ಕರಿಯಣೇನವ್ವ? ಸಂಗಮೇಶ್ ಮಿಶ್ರ? ಹೂನವ್ವ, ಅವ್ರನ್ ಕಂಡ್ರೆ ನಂಗೆ ತುಂಬಾ ಇಷ್ಟ. ಅದ್ ಸರಿ ಕಣ್ಲ, ಈಟನ್ ಸಣ್ಣ ಪುಡ್ತಕ್ಕೆಲ್ಲ ಅವ್ರು ಬಂದಾರೇನ್ಲ? ಅವ್ರು ಬರ್ತಾರೆ, ನೀ ಕರಿಯವ್ವ. ಏನು ನಾನ್ ಕರಿಯೋದ? ಅದ್ ಹೆಂಗ್ಲ ಆಯ್ತದೆ? ಅವ್ರು ಅಲ್ಲವ್ರೆ, ನಾನು ಇಲ್ಲಿವ್ನಿ. ನಾನ್ ಕರ್ಕೊಂಡ್ ಹೋಗ್ತೀನಲ್ಲ ನನ್ ಸೈಕಲ್ ಮೇಲೆ ಕೂರ್ಸ್ಕೊಂಡು. ನಿನ್ ಸೈಕಲ್ ಮ್ಯಾಗ? ಬೇಡ ಕಣಪ್ಪ, ಅವತ್ತು ನನ್ನ ಸೈಕಲ್ ಮೇಲೆ ಹತ್ಸು ಅಂದ್ರೆ ಎಮ್ಮೆ ಮೇಲೆ ಸೈಕಲ್ ಹತ್ತಿಸ್ಬಿಟ್ಟೆ. ಬೇಡ ಕಣಪ್ಪ, ನಿನ್ ಸೈಕಲ್ ಸವಾಸ ನಂಗೆ. ಮತ್ತೆ ಸೈಕಲ್ ನಾಗ ಅಲ್ದಿದ್ರೆ ನಿನ್ನ ಕಾರ್ನೆಲ್ಲ ಕೂರ್ಸ್ಕೊಂಡ್ ಹೋಗ್ಲಿ.
ಆ ಕಾಲನು ಬಂದದ್ ಬಿಡುಸಿವು. ಸರಿ ಕಣವ್ವ.